ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳಲಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೆಯದು ಪ್ರಾಬ್ಲಮ್ಯಾಟಿಕ್ ಟ್ರೆಂಡ್ಸ್ ಇನ್ ಎಜುಕೇಶನ್, GS1, GS3, ಸೊಸೈಟಿ, ಎಜುಕೇಶನ್, ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸಿ, ಇವುಗಳಿಗೆ ಸಂಬಂಧಪಟ್ಟಂತ ವಿಷಯ. ಎರಡನೆಯದು ಪಾರ್ಲಿಮೆಂಟರಿ ಬಿಹೇವಿಯರ್, GS2, ಪೊಲಿಟಿಗೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನ ನೋಡ್ಲಿಕ್ಕಿದ್ದೇವೆ. ಟಿನಿಟಸ್, ಬೆಲ್ಲಿ ಲ್ಯಾಂಡಿಂಗ್, ಡೈ ಅಮೋನಿಯಂ ಫಾಸ್ಫೇಟ್, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ಈ ಎಲ್ಲ ವಿಷಯಗಳ ಕುರಿತು ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಕೊನೆಯಲ್ಲಿ ವೊಕ್ಯಾಬ್ಯುಲರಿ ಕಾರ್ನರ್ ಇದೆ. ಈಗ ಒಂದೊಂದಾಗಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಪ್ರಾಬ್ಲಮ್ಯಾಟಿಕ್ ಟ್ರೆಂಡ್ಸ್ ಇನ್ ಎಜುಕೇಶನ್. ಏನು ಪ್ರಾಬ್ಲಮ್ ಆಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತ ನೋಡೋದಾದ್ರೆ, enrollment and dropout rates are showing concerning trends in India's education system. ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ದಾಖಲಾತಿ ಮತ್ತು ಶಾಲೆ ಬಿಡುತ್ತಿರುವವರ ಸಂಖ್ಯೆ ನೋಡಿದ್ರೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಆ ಒಂದು ಆರ್ಟಿಕಲ್ ಹೇಳುತ್ತೆ. ಕೋವಿಡ್-19 ಡಿಸ್ರಪ್ಟೆಡ್ ಎಜುಕೇಶನ್. ನಿಮಗೆಲ್ಲ ತಿಳಿದಿರೋ ಹಾಗೆ ಯಾವಾಗ ಕೊರೋನಾ ನಮ್ಮ ದೇಶಕ್ಕೆ ಅಥವಾ ವಿಶ್ವದಲ್ಲಿ ಕಾಣಿಸ್ಕೊಳ್ತು, ಆವಾಗಿಂದ ಎಜುಕೇಶನ್ ಸೆಕ್ಟರ್ಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಲೀಡಿಂಗ್ ಟು ಅ ಡಿಕ್ಲೈನ್ ಇನ್ ಎನ್ರೋಲ್ಮೆಂಟ್ ಅಂಡ್ ಅನ್ ಇನ್ಕ್ರೀಸ್ ಇನ್ ಡ್ರಾಪ್ ಔಟ್ ರೇಟ್ಸ್. ಅದಾದ ನಂತರ ದಾಖಲಾತಿ ಹಾಗೂ ಶಾಲೆ ಬಿಡುವವರ ಸಂಖ್ಯೆ, ಇದರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಚೇಂಜಸ್ಗಳಾಗ್ತಾ ಇದೆ. ಎನ್ರೋಲ್ಮೆಂಟ್ ಕಡಿಮೆ ಆಗ್ತಾ ಇದೆ, ದಾಖಲಾತಿ ಕಡಿಮೆ ಆಗ್ತಾ ಇದೆ, ಶಾಲೆ ಬಿಡುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ಡೇಟಾ ನೋಡೋದಾದ್ರೆ, ಡೇಟಾ ಓವರ್ವ್ಯೂ. ಡೇಟಾ ಕಮ್ಸ್ ಫ್ರಮ್ ದಿ ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್. ಈ ಒಂದು ಸಂಸ್ಥೆ ಯುಡೈಸ್ ಅಥವಾ ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಅನ್ನೋ ಸಂಸ್ಥೆ ಈ ಒಂದು ಡೇಟಾವನ್ನು ನೀಡಿದೆ. ಇದರ ಪ್ರಕಾರ 1 crore ಅಂದ್ರೆ 10 million ಸ್ಟೂಡೆಂಟ್ಸ್ ಡಿಡ್ ನಾಟ್ ಎನ್ರೋಲ್ ದಿಸ್ ಇಯರ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 1 ಕೋಟಿಯಷ್ಟು ಮಕ್ಕಳು ಇನ್ನೂ ಸರಿಯಾಗಿ ದಾಖಲಾತಿಯನ್ನ ತೋರಿಸ್ತಾ ಇಲ್ಲ. ಎನ್ರೋಲ್ಮೆಂಟ್ ಟ್ರೆಂಡ್ಸ್ ಶೋ ಫ್ಲಕ್ಚುಯೇಷನ್ಸ್. ಎನ್ರೋಲ್ಮೆಂಟ್ ಒಂದೇ ತರ ಇಲ್ಲ, ಅದರಲ್ಲಿ ಫ್ಲಕ್ಚುಯೇಷನ್ಗಳಿದೆ. ಇನ್ 2018-19 26 crore ಸ್ಟೂಡೆಂಟ್ಸ್ ವರ್ ಎನ್ರೋಲ್ಡ್. 2018-19ರಲ್ಲಿ ಸುಮಾರು 26 ಕೋಟಿ ವಿದ್ಯಾರ್ಥಿಗಳು ಎನ್ರೋಲ್ ಆಗಿದ್ರು. ವಿಚ್ ಲೇಟರ್ ಡ್ರಾಪ್ ಟು 24.8 crore. ಆ ವರ್ಷದ ನಂತರ ಅದು ಎಷ್ಟಕ್ಕೆ ಇಳಿಯಿತು? 24.8 ಕೋಟಿಗೆ ಇಳಿದಿದೆ. ಎನ್ರೋಲ್ಮೆಂಟ್ ಟ್ರೆಂಡ್ ನೋಡೋದಾದ್ರೆ, ಎನ್ರೋಲ್ಮೆಂಟ್ ಹ್ಯಾಸ್ ನಾಟ್ ಬೀನ್ ಸ್ಟಡಿಲಿ ಇನ್ಕ್ರೀಸಿಂಗ್. ಇದು ಇನ್ಕ್ರೀಸ್ ಆಗ್ತಾ ಇಲ್ಲ. ಇಟ್ ಹ್ಯಾಸ್ ಗಾನ್ ಅಪ್ ಅಂಡ್ ಡೌನ್ ಇನ್ ರೀಸೆಂಟ್ ಇಯರ್ಸ್. ಇದು ಹಲವಾರು ಏರಿಳಿತಗಳನ್ನ ಕಾಡ್ತಾ ಇದೆ. ವಿತ್ ನೋ ಕ್ಲಿಯರ್ ಟ್ರೆಂಡ್ ಆಫ್ ಗ್ರೋತ್ ಆರ್ ಡಿಕ್ಲೈನ್. ಆ ಒಂದು ಗ್ರಾಫ್ ಅನ್ನ ನೋಡಿದ್ರೆ ಇದು ಕಂಟಿನ್ಯೂಸ್ ಆಗಿ ಏರ್ತಾ ಇದೆಯಾ ಅಥವಾ ನಿಜವಾಗ್ಲೂ ಇದರಲ್ಲಿ ಇಳಿಕೆ ಆಗ್ತಾ ಇದೆಯಾ ಅನ್ನೋದು ಸರಿಯಾಗಿ ಕ್ಲಿಯರ್ ಆಗಿ ನಮ್ಗೆ ತಿಳಿತಾ ಇಲ್ಲ. ಕರೆಂಟ್ ಡೇಟಾ ಮೊದಲೇ ಹೇಳಿದಾಗೆ 24.8 ಕೋಟಿ ಎನ್ರೋಲ್ಮೆಂಟ್ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಸ್ತುತ ಮಾಹಿತಿ ಇಸ್ ಮೋರ್ ಅಕ್ಯುರೇಟ್ ಡ್ಯೂ ಟು ಲಿಂಕಿಂಗ್ ಸ್ಟೂಡೆಂಟ್ ಐಡಿಸ್ ವಿತ್ ಆಧಾರ್ ಟು ಅವಾಯ್ಡ್ ಡಬಲ್ ಕೌಂಟಿಂಗ್. ಈಗ ಏನ್ ಮಾಡಿದ್ದಾರೆ, ಸ್ಟೂಡೆಂಟ್ ಐಡಿಗಳನ್ನ ಆಧಾರ್ ಜೊತೆ ಲಿಂಕ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಮಾಹಿತಿ ಇದೆಯಲ್ಲ, 24.8 ಕೋಟಿ ಮಕ್ಕಳು ಎನ್ರೋಲ್ ಆಗಿದ್ದಾರೆ ಅನ್ನೋದು ಹೆಚ್ಚು ನಿಖರವಾಗಿರಬಹುದು ಅನ್ನುವಂತ ಅಭಿಪ್ರಾಯ ಇದೆ. ಸ್ಟೇಟ್ ಲೆವೆಲ್ ಇಶ್ಯೂಸ್, ರಾಜ್ಯ ಮಟ್ಟದಲ್ಲಿ ಕೆಲವೊಂದು ತೊಂದರೆಗಳಿದೆ. ಯಾವ್ಯಾವ ರಾಜ್ಯ ಅಂತ ನೋಡೋದಾದ್ರೆ, ಬಿಹಾರ್, ಉತ್ತರ ಪ್ರದೇಶ್ ಅಂಡ್ ಮಹಾರಾಷ್ಟ್ರ ಆರ್ ದ ಸ್ಟೇಟ್ಸ್ ವಿತ್ ದಿ ಹೈಯೆಸ್ಟ್ ಡ್ರಾಪ್ಸ್ ಇನ್ ಎನ್ರೋಲ್ಮೆಂಟ್. ಬಿಹಾರ, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ದಾಖಲಾತಿ ಅತ್ಯಂತ ಕಡಿಮೆ ಆಗಿದೆ, ಅಂದ್ರೆ ಹೈಯೆಸ್ಟ್ ಡ್ರಾಪ್ಸ್ ಇದೆ ಎನ್ರೋಲ್ಮೆಂಟ್ ಅಲ್ಲಿ. ಎನ್ರೋಲ್ಮೆಂಟ್ ಅಂಡ್ ಡ್ರಾಪ್ ಔಟ್ ರೇಟ್ಸ್ ಆರ್ ವರ್ಸನಿಂಗ್ ಇನ್ ಬಿಹಾರ್, ಅಸ್ಸಾಂ, ಕರ್ನಾಟಕ ಅಂಡ್ ರಾಜಸ್ಥಾನ್. ಈ ಬಿಹಾರ, ಅಸ್ಸಾಂ, ಕರ್ನಾಟಕ ಮತ್ತು ರಾಜಸ್ಥಾನದಲ್ಲಿ ಈ ಎರಡು ರೇಟ್ಗಳು ಬಹಳ ಕೆಳಮಟ್ಟದಲ್ಲಿವೆ. ಇನ್ ಬಿಹಾರ್ ಓನ್ಲಿ 40 to 38% ಆಫ್ ಸ್ಟೂಡೆಂಟ್ಸ್ ಕಂಪ್ಲೀಟ್ ದರ್ ಎಜುಕೇಶನ್. ಬಿಹಾರದಲ್ಲಿ ಸುಮಾರು 38-40% ವಿದ್ಯಾರ್ಥಿಗಳು ಮಾತ್ರ ತಮ್ಮ ಶಿಕ್ಷಣವನ್ನು ಪೂರೈಸುತ್ತಾರೆ. ದಿಸ್ ಇಸ್ ಅ ಮೇಜರ್ ಕನ್ಸರ್ನ್. ಅಂದ್ರೆ ಇದೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಇದು. ಕರ್ನಾಟಕ ಅಂಡ್ ರಾಜಸ್ಥಾನ್ have emerged as states with increasing dropout rates similar to Bihar and Assam. ಕರ್ನಾಟಕ, ಬಿಹಾರ, ಅಸ್ಸಾಂ ಈ ರಾಜ್ಯಗಳಲ್ಲಿ ಮತ್ತೆ ರಾಜಸ್ಥಾನ ಈ ರಾಜ್ಯಗಳು ಡ್ರಾಪ್ಔಟ್ ರೇಟ್ಗಳಲ್ಲಿ ಹೆಚ್ಚಳವನ್ನ ಕಂಡಿದೆ. ಜೆಂಡರ್ ಅಂಡ್ ಡ್ರಾಪ್ಔಟ್ ಡೇಟಾ. ಗರ್ಲ್ಸ್ ಡ್ರಾಪ್ಔಟ್ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಾಮ್ 73% to 80%. ಬಾಯ್ಸ್ ರೇಟ್ ರಿಮೇನ್ಸ್ ಎಟ್ 77%. ಅಂದ್ರೆ ಹುಡುಗಿಯರ ಸಂಖ್ಯೆ, ಬಾಲಕಿಯರ ಸಂಖ್ಯೆ ಯಾವುದರಲ್ಲಿ ಡ್ರಾಪ್ಔಟ್ ರೇಟ್ ಅಲ್ಲಿ ಶಾಲೆ ಬಿಡುತ್ತಿರುವವರ ಬಾಲಕಿಯರ ಪ್ರಮಾಣ ಎಷ್ಟರಿಂದ ಹೆಚ್ಚಾಗಿದೆ? 73ರಿಂದ 80ರಷ್ಟು ಹೆಚ್ಚಾಗಿದೆ.
ಆದ್ರೆ ಬಾಲಕರ ಸಂಖ್ಯೆ 77ರಷ್ಟೇ ಇದೆ. Karnataka and Rajasthan have shown a significant increase in dropout rates, while Bihar and Assam continue to struggle with both enrollment and dropout rates. ಕರ್ನಾಟಕ, ರಾಜಸ್ಥಾನ ಡ್ರಾಪ್ಔಟ್ ರೇಟ್ಗಳಲ್ಲಿ ಮಾತ್ರ ವ್ಯತ್ಯಾಸವನ್ನ ಕಂಡಿದೆ. ಆದರೆ ಬಿಹಾರ ಮತ್ತು ಅಸ್ಸಾಂ ಡ್ರಾಪ್ಔಟ್ ಜೊತೆ ಎನ್ರೋಲ್ಮೆಂಟ್ ರೇಟ್ನಲ್ಲೂ ಸಹ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಕನ್ಕ್ಲೂಷನ್ ಏನು? ಓವರ್ ಆಲ್ ಸಿಚುವೇಶನ್ ಇಸ್ ಪ್ರಾಬ್ಲಮ್ಯಾಟಿಕ್. ಈಗ ಸಿಚುವೇಶನ್ ಒಂದು ಪ್ರಾಬ್ಲಮ್ ಆಗಿ ಪರಿಣಮಿಸ್ತಾ ಇದೆ. ವಿತ್ ಸ್ಟೇಟ್ಸ್ ಲೈಕ್ ಬಿಹಾರ್, ಕರ್ನಾಟಕ, ರಾಜಸ್ಥಾನ್ ಅಂಡ್ ಅಸ್ಸಾಂ ಫೇಸಿಂಗ್ ಮೇಜರ್ ಚಾಲೆಂಜಸ್. ಈ ಎಲ್ಲ ರಾಜ್ಯಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ದ ಡೇಟಾ ಹೈಲೈಟ್ಸ್ ದ ನೀಡ್ ಫಾರ್ ಆಕ್ಷನ್ ಟು ಅಡ್ರೆಸ್ ದಿಸ್ ಇಶ್ಯೂ, ಪರ್ಟಿಕ್ಯುಲರ್ಲಿ ಇನ್ ದೀಸ್ ಡೇಸ್. ಈ ಒಂದು ಮಾಹಿತಿ ಏನ್ ಹೇಳುತ್ತೆ? ಪರ್ಟಿಕ್ಯುಲರ್ ಆಗಿ, ಸ್ಪೆಸಿಫಿಕ್ ಆಗಿ ಈ ರಾಜ್ಯಗಳಲ್ಲಿ ಈ ಎನ್ರೋಲ್ಮೆಂಟ್ ಹಾಗೂ ಡ್ರಾಪ್ಔಟ್ಗೆ ಸಂಬಂಧಿಸಿದ ಹಾಗೆ ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ, ಅನಿವಾರ್ಯತೆ ಈಗ ಎದುರಾಗಿದೆ ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಅದರ ನಂತರ ಮುಂದಿನ ಆರ್ಟಿಕಲ್ ಪಾರ್ಲಿಮೆಂಟರಿ ಬಿಹೇವಿಯರ್ ಏನು ಅಂತ ನೋಡೋಣ. ಇನ್ ದ ರೀಸೆಂಟ್ ವಿಂಟರ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್ there were more adjournments than actual discussions, showing a decline in the quality of parliamentary functioning. ಸದ್ಯದಲ್ಲೇ ನೀವು ಕೇಳಿರಬಹುದು, ಚಳಿಗಾಲದ ಅಧಿವೇಶನಗಳು ನಡೀತಾ ಇರುತ್ತೆ, ಮತ್ತೆ ಅದು ನಡೆದಿದೆ. ಈಗ ಏನಾಗಿದೆ, ಆ ಒಂದು ಅಧಿವೇಶನಗಳಲ್ಲಿ ಅಡ್ಜರ್ನ್ಮೆಂಟ್, ಬೇರೆ ಬೇರೆ ಡಿಲೇಗಳಿಂದಾಗಿ ಸರಿಯಾಗಿ ಡಿಸ್ಕಷನ್ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಸಿಗೋದಿಲ್ಲ. ಬೇರೆ ಬೇರೆ ಕಾರಣ ಕೊಟ್ಟು ಡಿಸ್ಕಷನ್ ನಡೀಬೇಕಾಗಿರೋದು ಈ ಡಿಲೇಗಳಲ್ಲೇ ಇಡೀ ಹೆಚ್ಚಿನ ಪಾರ್ಲಿಮೆಂಟಿನ ಒಂದು ಸಮಯ ಇದೆಯಲ್ಲ, ಅದು ಡಿಲೇಗಳಿಂದಾಗಿ ಬೇಗ ಮುಗಿದೋಗ್ಬಿಟ್ಟಿದೆ. ಹೌ ಪಾರ್ಲಿಮೆಂಟರಿ ಬಿಹೇವಿಯರ್ ಹ್ಯಾಸ್ ಚೇಂಜ್ಡ್. ಹೇಗೆ ಈ ಪಾರ್ಲಿಮೆಂಟಿನ ಕೆಲವೊಂದು ಬಿಹೇವಿಯರ್ ಚೇಂಜ್ ಆಗ್ತಾ ಬಂದಿದೆ ಅಂತ ನೋಡೋದಾದ್ರೆ, ಡಿಕ್ಲೈನಿಂಗ್ ಸಿವಿಲಿಟಿ. ದೇರ್ ಇಸ್ ಅ ಲಾಸ್ ಆಫ್ ರೆಸ್ಪೆಕ್ಟ್ ಅಂಡ್ ಕರ್ಟಸಿ ಬಿಟ್ವೀನ್ ದ ರೂಲಿಂಗ್ ಪಾರ್ಟಿ ಅಂಡ್ ಆಪೋಸಿಷನ್. ಕಳೆದ ಕೆಲವು ವರ್ಷಗಳಿಂದ ಯಾವ ಪಕ್ಷ ಅಧಿಕಾರದಲ್ಲಿರುವ ಪಕ್ಷ ಮತ್ತು ಅದರ ವಿರೋಧ ಪಕ್ಷಗಳಿರುತ್ತಲ್ವಾ, ಅದರ ನಡುವೆ ರೆಸ್ಪೆಕ್ಟ್ ಮತ್ತೆ ಕರ್ಟಸಿ, ಸರಿಯಾಗಿ ಗೌರವ ಕೊಡುವಂತಹ ಒಂದು ಸಂಪ್ರದಾಯ ಅಥವಾ ಒಂದು ಪದ್ಧತಿ ಕಡಿಮೆ ಆಗಿದೆ. ಹೀಗಾದಾಗ ಏನಾಗುತ್ತೆ, ಒಬ್ರನ್ನೊಬ್ರು ಬೈಕೊಳ್ಳೋದ್ರಲ್ಲೇ ಹೆಚ್ಚು ಸಮಯ ಹೋಗ್ಬಿಡುತ್ತೆ. ಚೇಂಜ್ಡ್ ಸ್ಟ್ಯಾಂಡರ್ಡ್ಸ್. ಡಿಬೇಟ್ಸ್ ಆರ್ ನೋ ಲಾಂಗರ್ ಫೋಕಸ್ಡ್ ಆನ್ ರೀಸನ್ ಡಿಸ್ಕಷನ್ಸ್, ಬಟ್ ಇನ್ಸ್ಟೆಡ್ ದೇರ್ ಆರ್ ಮೋರ್ ಡಿಸ್ರಪ್ಟಿವ್ ಪ್ರೊಟೆಸ್ಟ್. ಒಂದು ಕಾಯ್ದೆ ಬರ್ತಾ ಇದೆ ಅಂತಾದ್ರೆ ಏನೇ ಇರಲಿ ಅದನ್ನ ಅದರ ಬಗ್ಗೆ ಡಿಸ್ಕಸ್ ಮಾಡೋ ಬದಲು ಆ ಕಾಯ್ದೆನ ವಿರೋಧಿಸದೆ ನಮ್ಮ ಕೆಲಸ ಅಂತ ಕೆಲವೊಂದು ಪಕ್ಷಗಳು ಕಾಯ್ಕೊಂಡಿರುತ್ತವೆ. ಹೀಗಾದಾಗ ಏನಾಗುತ್ತೆ, ಪ್ರೊಟೆಸ್ಟ್ ಮಾಡೋದು ಅದು ಬಿಟ್ಟು ನಮಗೇನು ಬೇರೆ ಕೆಲಸ ಇಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಡಿಸ್ಕಷನ್ ಬದಲು ಬರೀ ಇಂತಹ ಪ್ರೊಟೆಸ್ಟ್ಗಳಲ್ಲೇ ಪಾರ್ಲಿಮೆಂಟಿನ ಸಮಯ ಹೋಗ್ತಾ ಇದೆ. ಲೀಡರ್ಶಿಪ್ ಪ್ರೆಸೆನ್ಸ್. ಟಾಪ್ ಲೀಡರ್ಸ್ ಆರ್ ನಾಟ್ ಅಟೆಂಡಿಂಗ್ ಪಾರ್ಲಿಮೆಂಟ್ ರೆಗ್ಯುಲರ್ಲಿ. ಪಕ್ಷಗಳ ಮುಖ್ಯ ನಾಯಕರೇ ಸರಿಯಾಗಿ ಪಾರ್ಲಿಮೆಂಟ್ಗೆ ಬರ್ತಾ ಇರೋದಿಲ್ಲ. ಡಿಬೇಟ್ ಪ್ಲಾಟ್ಫಾರ್ಮ್. ಟೆಲಿವಿಷನ್ ಸ್ಟುಡಿಯೋಸ್ ಹ್ಯಾವ್ ಬಿಕಮ್ ದ ಮೇನ್ ಪ್ಲೇಸ್ ಫಾರ್ ಪೊಲಿಟಿಕಲ್ ಡಿಸ್ಕಷನ್ ರಾದರ್ ದೆನ್ ಪಾರ್ಲಿಮೆಂಟ್ ಫ್ಲೋರ್. ನಿಜವಾಗಿ ಯಾವುದೇ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಆಗ್ಬೇಕಾಗಿರೋದು ಪಾರ್ಲಿಮೆಂಟ್ ಅಲ್ಲಿ. ಆದ್ರೆ ಈಗ ಆ ಕಾರ್ಯವನ್ನ ಟೆಲಿವಿಷನ್ ಚಾನೆಲ್ಗಳು ವಹಿಸ್ಕೊಂಡಿವೆ. ಪ್ರತಿದಿನ ನೀವು ಆ ಚಾನೆಲ್ಗಳು ನೋಡಬಹುದು. ಯಾವುದೇ ಕಾಯ್ದೆ ಬಂದ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅಥವಾ ಸಂಬಂಧಪಡದಿರೋ ಎಷ್ಟೋ ಅಂಶಗಳನ್ನು ಸಹ ಪ್ರತಿದಿನ ಟೆಲಿವಿಷನ್ ಚಾನೆಲ್ಗಳೇ ಹೆಚ್ಚು ಚರ್ಚಿಸ್ತಾ ಇವೆ. ಪಾರ್ಲಿಮೆಂಟ್ ಅವರು ಜಗಳ ಆಡೋದ್ರಲ್ಲೇ ತಮ್ಮ ಕಾರ್ಯಗಳನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಜಗಳ ಆಡೋದೇ ಅವರಿಗೆ ಮುಖ್ಯ ಕೆಲಸ ಆಗ್ಬಿಟ್ಟಿದೆ. ಸೊ ಎಲೆಕ್ಟೋರಲ್ ಪ್ರಯಾರಿಟೀಸ್ ಏನಾಗಿದೆ, ಪೊಲಿಟಿಷಿಯನ್ಸ್ ಆರ್ ಗೆಟಿಂಗ್ ರೀಎಲೆಕ್ಟೆಡ್ ಬೇಸ್ಡ್ ಆನ್ ಫ್ಯಾಕ್ಟರ್ಸ್ ಅದರ್ ದೆನ್ ದರ್ ಪರ್ಫಾರ್ಮೆನ್ಸ್ ಇನ್ ಪಾರ್ಲಿಮೆಂಟ್. ಎಲೆಕ್ಟ್ ಆಗ್ಬೇಕಾದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಗೆ ತಮ್ಮ ಉದ್ದೇಶಗಳನ್ನ ಮುಂದೆ ಇಟ್ಟಿದಾರ ಅಂತ ಜನ ನೋಡೋದಿಲ್ಲ. ಅವ್ರು ರಿಎಲೆಕ್ಟ್ ಆಗೋದು ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳಿರುತ್ತೆ. ಆ ಫ್ಯಾಕ್ಟರ್ಸ್ ಗಳ ಮೇಲೆ ಅವರು ಎಲೆಕ್ಟ್ ಆಗ್ತಾ ಇದ್ದಾರೆ ಹೊರತು ಪಾರ್ಲಿಮೆಂಟ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಜನ ಗಮನಿಸ್ತಾ ಇಲ್ಲ. ಲೀಡರ್ಶಿಪ್ ಸ್ಟೈಲ್. ಡಿಸ್ರಪ್ಷನ್ಸ್ ಆರ್ ನೌ ಡ್ರಿವನ್ ಬೈ ಪಾರ್ಟಿ ವಿಪ್ಸ್ ರಾದರ್ ದೆನ್ ಇಂಡಿವಿಜುವಲ್ ಪಾರ್ಲಿಮೆಂಟರಿ ಸ್ಕಿಲ್. ನಿಮ್ಗೆ ಗೊತ್ತಿರಬಹುದು, ಪಾಲಿಟಿಯಲ್ಲಿ ನೀವು ಓದ್ತೀರಾ, ವಿಪ್ಸ್ ಗಳಿರುತ್ತೆ. ಆಗ ಒಂದು ಪಾರ್ಟಿ ಏನ್ ಮಾಡುತ್ತೆ, ಈ ವಿಪ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯ ಪಾರ್ಲಿಮೆಂಟರಿ ಸ್ಕಿಲ್ ನೋಡ್ಲಿಕ್ಕೆ ಹೋಗೋದಿಲ್ಲ, ಬದಲು ಇಡೀ ಪಾರ್ಟಿಯನ್ನ ಕನ್ಸಿಡರ್ ಮಾಡಿ ವಿಪ್ ಗಳನ್ನ ಯೂಸ್ ಮಾಡ್ಕೊಂಡು ಲೀಡರ್ಶಿಪ್ ಸ್ಟೈಲ್ ಹೇಗಾಗಿದೆ, ಒಬ್ಬರನ್ನ ಕಂಟ್ರೋಲ್ ಮಾಡೋದು. ಯಾರಿಗೋ ಒಬ್ಬರಿಗೆ ಒಂದು ಪಾರ್ಟಿಯಲ್ಲಿ ಕೆಲವೊಂದು ಧ್ವನಿ ಎತ್ತಬೇಕು ಅಂತ ಇರುತ್ತೆ, ಆದ್ರೆ ವಿಪ್ ಗಳಿರುತ್ತಲ್ವಾ, ಆ ಒಂದು ಭಯದಿಂದ ಅವರು ಸುಮ್ಮನೆ ಇದ್ಬಿಡ್ತಾರೆ. ಹೀಗಾಗಿ ಅವರ ಪಾರ್ಲಿಮೆಂಟರಿ ಸ್ಕಿಲ್ಗಳು ಹೊರಗೆ ಬರೋದೇ ಇಲ್ಲ. ರಿಪ್ರೆಸೆಂಟೇಟಿವ್ ಕ್ವಾಲಿಟಿ. MPs are now chosen more for their local influence than their debating skills. ಮೊದಲೇ ಹೇಳಿದಾಗೆ ಒಬ್ಬ MP ಆಯ್ಕೆ ಆಗೋದು ಆ ಪ್ರದೇಶದಲ್ಲಿ ಅವನ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ, ಅದರ ಬದಲು ಅವನ ಡಿಬೇಟ್ ಸ್ಕಿಲ್ ಎಷ್ಟಿದೆ ಅಂತ ಯಾರು ನೋಡ್ತಾ ಇಲ್ಲ. ಪಬ್ಲಿಕ್ ಪರ್ಸೆಪ್ಷನ್. ಜನರ ಒಂದು ಪರ್ಸೆಪ್ಷನ್ ಏನಿದೆ, ಪೀಪಲ್ ಹ್ಯಾವ್ ಲೋ ಎಕ್ಸ್ಪೆಕ್ಟೇಷನ್ ಫಾರ್ ಪಾರ್ಲಿಮೆಂಟೇರಿಯನ್ಸ್. ಮೊದಲೇ ಜನರಿಗೆ ಗೊತ್ತು, ಇವರು ಹೋಗಿ ಮಾಡೋದಲ್ಲಿ ಜಗಳನೆ, ಅದು ಬಿಟ್ಟು ನಮ್ಗೆ ಯಾವ ಕಾಯ್ದೆ ಇವರು ಬೇಕಾಗಿರೋ ಕಾಯ್ದೆ ತರೋದಿಲ್ಲ ಇವರು ಅಂತ ಜನರಿಗೆ ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಜನರು. ಹಾಗಾಗಿ ಅವ್ರು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಇಂಥ ಪಾರ್ಲಿಮೆಂಟೇರಿಯನ್ಸ್ ಇಂದ.
ಸೊ ವೈ ಇಸ್ ಪಾರ್ಲಿಮೆಂಟ್ ಆಫನ್ ಡಿಸ್ರಪ್ಟೆಡ್? ಯಾಕೆ ಆಗಾಗ ಪಾರ್ಲಿಮೆಂಟ್ ಡಿಸ್ರಪ್ಟ್ ಆಗ್ತಾ ಇರುತ್ತೆ? ಡೆಮಾಕ್ರೆಟಿಕ್ ರೈಟ್. ಇನ್ ದ ಪಾಸ್ಟ್ ಸ್ಪೀಕರ್ಸ್ ಅಲೌಡ್ ಡಿಸ್ರಪ್ಷನ್ ಆಸ್ ಡೆಮಾಕ್ರೆಟಿಕ್ ರೈಟ್ ಆಫ್ ದಿ ಅಪೋಸಿಷನ್. ಯಾರೋ ಒಬ್ರು ವಿರೋಧ ಪಕ್ಷದವರು ಯಾವುದೋ ಒಂದು ಕಾಯ್ದೆ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಅಥವಾ ಅದರ ಬಗ್ಗೆ ತಮ್ಮ ಧ್ವನಿಯನ್ನು ಎತ್ತುತ್ತಾರೆ ಅನ್ನೋ ಅಂಶಗಳು ಬರುತ್ತೆ. ಆಗ ಸ್ಪೀಕರ್ ಅವರಿಗೂ ಒಂದು ಅವಕಾಶ ಕೊಡಬೇಕಾಗುತ್ತೆ. ಡೆಮಾಕ್ರಸಿಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಹಾಗಾಗಿ ವಿರೋಧ ಪಕ್ಷಗಳಿಗೂ ಅವಕಾಶ ಕೊಟ್ಟಾಗ ಅವರು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾರೆ. ನೆಕ್ಸ್ಟ್ ಪೊಲಿಟಿಕಲ್ ಆಕ್ರಿಮೋನಿ ಅಂದ್ರೆ ದೇರ್ ಇಸ್ ಅ ಲ್ಯಾಕ್ ಆಫ್ ಸಿವಿಲಿಟಿ ಬಿಟ್ವೀನ್ ದ ಗವರ್ಮೆಂಟ್ ಅಪೋಸಿಷನ್ ಲೀಡಿಂಗ್ ಟು ಡಿಸ್ರಪ್ಷನ್. ಒಂದು ಪಕ್ಷ ಅಧಿಕಾರದಲ್ಲಿರುತ್ತೆ, ಇನ್ನೊಂದು ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಅವರ ಮಧ್ಯೆ ರೆಸ್ಪೆಕ್ಟ್ ಇರೋದಿಲ್ಲ. ಒಬ್ಬರನ್ನೊಬ್ರು ಬೈಕೊಳ್ಳೋದ್ರಲ್ಲೇ ಆ ಸಮಯ ಕಳೆದು ಬಿಡುತ್ತೆ. ಅಕ್ರಿಮೋನಿ ಅಂತಂದ್ರೆ ಒಬ್ರಿಗೊಬ್ರು ಹಲವಾರು ರೀತಿಯ ದ್ವೇಷ ಅಥವಾ ಕಟುವನ್ನ ಹಂಚೋದು. ರೂಲ್ ಎನ್ಫೋರ್ಸ್ಮೆಂಟ್. ಪಾರ್ಲಿಮೆಂಟ್ ರೂಲ್ಸ್ ಆರ್ ನಾಟ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ಡ್. ಪಾರ್ಲಿಮೆಂಟ್ಗೆ ಅದರದ್ದೇ ಆದ ಒಂದು ಕೆಲವು ನಿಯಮಗಳಿದೆ, ಆದ್ರೆ ಈ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಚೇಂಜ್ಡ್ ಪೊಲಿಟಿಕಲ್ ಕಲ್ಚರ್. ಪಾಲಿಟಿಕ್ಸ್ ಹ್ಯಾಸ್ ಶಿಫ್ಟೆಡ್ ಫ್ರಮ್ ಡಿಬೇಟ್ಸ್ ಟು ಕನ್ಫ್ರಂಟೇಷನ್. ಕನ್ಫ್ರಂಟೇಷನ್ ಅಂದ್ರೆ ಮೊದಲೇ ಹೇಳಿದಾಗೆ ಡಿಬೇಟ್ ಮಾಡೋ ಬದಲು ಜಗಳ ಆಡೋದಕ್ಕೆ ಸಮಯ ಕಳೀತಾ ಇದ್ದಾರೆ. ಲೀಡರ್ಶಿಪ್ ಅಪ್ರೋಚ್. ದ ಗವರ್ಮೆಂಟ್ ಸಮ್ಟೈಮ್ಸ್ ಬೈಪಾಸಸ್ ಪ್ರಾಪರ್ ಡಿಸ್ಕಷನ್ ಅಂಡ್ ಡಿಬೇಟ್ಸ್. ಕೆಲವು ಸಾರಿ ಗವರ್ಮೆಂಟ್ ಸಹ ಏನ್ ಮಾಡುತ್ತೆ, ಸರಿಯಾಗಿ ಡಿಸ್ಕಷನ್ ಮಾಡೋ ಬದಲು ಬೇರೆ ಯಾವುದೋ ಒಂದು ಚಟುವಟಿಕೆಯಲ್ಲಿ ಪಾರ್ಲಿಮೆಂಟ್ ಸಮಯವನ್ನ ಬೈಪಾಸ್ ಮಾಡಿಬಿಡುತ್ತೆ. ಇಂಪ್ಲಿಕೇಶನ್ಸ್ ಫಾರ್ ಇಂಡಿಯನ್ ಡೆಮಾಕ್ರಸಿ. ಇದರಿಂದ ಏನು ಪರಿಣಾಮ ಉಂಟಾಗಬಹುದು? ಲೆಜಿಸ್ಲೇಟಿವ್ ಕ್ವಾಲಿಟಿ. ಬಿಲ್ಸ್ ಆರ್ ನಾಟ್ ಥೊರೋಲಿ ಡಿಬೇಟೆಡ್ ಲೀಡಿಂಗ್ ಟು ಪೂರ್ಲಿ ಡ್ರಾಫ್ಟೆಡ್ ಲಾಸ್. ಸರಿಯಾಗಿ ಆ ಒಂದು ಬಿಲ್ಗಳನ್ನ ಆಕ್ಟ್ಗಳನ್ನ ಡಿಬೇಟ್ ಮಾಡದೇ ಇದ್ರೆ ಮುಂದೆ ಬರುವಂತ ಕಾಯ್ದೆಗಳು ಏನಾಗಿರುತ್ತೆ? ಕಳಪೆ ಆಗಿರುತ್ತೆ. ಪಾಲಿಸಿ ಇಂಪ್ಲಿಮೆಂಟೇಷನ್. ಬ್ಯಾಡ್ ಲಾಸ್ ರಿಸಲ್ಟ್ ಇನ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ ಪಾಲಿಸಿ ಎಕ್ಸಿಕ್ಯೂಷನ್. ಈ ತರ ಪೂರ್ಲಿ ಡಿಬೇಟೆಡ್ ಪಾಲಿಸಿ ಬಂತು ಅಂತಂದ್ರೆ ಅದರಿಂದ ಏನಾಗುತ್ತೆ? ಎಕ್ಸಿಕ್ಯೂಟ್ ಮಾಡುವಾಗ ಇನ್ನಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಡೆಮಾಕ್ರಾಟಿಕ್ ಡಿಸ್ಕೋರ್ಸ್. ಡೆಮಾಕ್ರಸಿ ಇಸ್ ವೀಕಂಡ್ ಬಿಕಾಸ್ ದೇರ್ ಇಸ್ ಲೆಸ್ ಡೆಲಿಬರೇಷನ್. ಸರಿಯಾದ ಚರ್ಚೆಗೆ ನಡೀತಾ ಇಲ್ಲ ಅದರಲ್ಲಿ. ಹಾಗಾಗಿ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಆ ಒಂದು ಅಂಶಕ್ಕೆ ಅಲ್ಲಿ ಗೌರವ ಸಿಗ್ತಾ ಇಲ್ಲ. ಆ ಪ್ರಜಾಪ್ರಭುತ್ವ ಅನ್ನೋ ಅಂಶನೇ ಅಲ್ಲಿ ವೀಕ್ ಆಗ್ಬಿಟ್ಟಿದೆ. ಇನ್ಸ್ಟಿಟ್ಯೂಷನಲ್ ರೆಸ್ಪೆಕ್ಟ್. ದ ಡಿಗ್ನಿಟಿ ಆಫ್ ಪಾರ್ಲಿಮೆಂಟ್ ಇಸ್ ಡಿಕ್ರೀಸಿಂಗ್. ಹೀಗಾದಾಗ ಜನರಿಗೆ ಮೊದಲೇ ಈ ಪಾರ್ಲಿಮೆಂಟಿನ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ, ಮತ್ತೆ ಅದರ ಮೇಲೆ ಇನ್ನು ನಂಬಿಕೆ ಎಲ್ಲರೂ ಅದನ್ನ ಕಳ್ಕೊಳ್ತಾ ಇದ್ದಾರೆ. ಡಿಗ್ನಿಟಿ, ಆ ಪಾರ್ಲಿಮೆಂಟಿನ ಡಿಗ್ನಿಟಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಫೆಡರಲ್ ಬ್ಯಾಲೆನ್ಸ್. ಸ್ಟೇಟ್ಸ್ ಹ್ಯಾವ್ ಲೆಸ್ ವಾಯ್ಸ್ ಇನ್ ನೇಷನಲ್ ಡಿಸ್ಕಷನ್ಸ್. ಅಂದ್ರೆ ರಾಜ್ಯಗಳಿಗೆ ಈ ರಾಷ್ಟ್ರ ಮಟ್ಟದ ಚರ್ಚೆಗಳಲ್ಲಿ ಅಥವಾ ಈ ಕೆಲವೊಂದು ಡಿಬೇಟ್ಗಳಲ್ಲಿ ಸರಿಯಾಗಿ ತಮ್ಮ ಧ್ವನಿಯನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅದೇ ರೀತಿ ಇಂಟರ್ನ್ಯಾಷನಲ್ ಇಮೇಜ್. ಇಂಡಿಯಾಸ್ ಇಮೇಜ್ ಆಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಮಾಕ್ರಸಿ ಇಸ್ ಅಫೆಕ್ಟೆಡ್ ನೆಗೆಟಿವ್ಲಿ. ಈ ತರ ಸಿಚುವೇಶನ್ ಬಂದಾಗ ಏನಾಗುತ್ತೆ? ಜಾಗತಿಕ ಮಟ್ಟದಲ್ಲಿ ವಿಶ್ವದ ದೊಡ್ಡ ಡೆಮಾಕ್ರಸಿ ಕಂಟ್ರಿ ಅಂತ ಹೇಳ್ಕೊಳ್ಳೋ ನಾವು ನಮ್ಮ ಪಾರ್ಲಿಮೆಂಟಿನ ಬಿಹೇವಿಯರ್ ನೋಡಿದ್ರೆ ಎಲ್ಲರ ಬೇರೆ ದೇಶಗಳ ಮುಂದೆ ತಲೆ ತಗ್ಗಿಸುವ ಹಾಗಾಗುತ್ತೆ. ಅಕೌಂಟೆಬಿಲಿಟಿ. ದ ಗವರ್ಮೆಂಟ್ ಇಸ್ ಲೆಸ್ ಅಕೌಂಟೇಬಲ್ ಡ್ಯೂ ಟು ವೀಕ್ ಪಾರ್ಲಿಮೆಂಟರಿ ಓವರ್ಸೈಟ್. ಗವರ್ಮೆಂಟ್ ತನ್ನ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಪೊಲಿಟಿಕಲ್ ರಿಪ್ರೆಸೆಂಟೇಷನ್. ದೇರ್ ಇಸ್ ಅ ಡಿಸ್ಕನೆಕ್ಟ್ ಬಿಟ್ವೀನ್ ಎಲೆಕ್ಷನ್ ಸಕ್ಸಸ್ ಅಂಡ್ ಆಕ್ಚುಯಲ್ ಪಾರ್ಲಿಮೆಂಟರಿ ಪರ್ಫಾರ್ಮೆನ್ಸ್. ಮೊದಲೇ ಹೇಳಿದಾಗೆ ಒಬ್ಬ ವ್ಯಕ್ತಿಯನ್ನ ಜನರು ಆಯ್ಕೆ ಮಾಡೋದು, ಅವನು ಪಾರ್ಲಿಮೆಂಟ್ ಅಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾನ, ತಮ್ಮ ಉದ್ದೇಶಗಳನ್ನ ತಮ್ಮ ಆಯ್ಕೆಗಳನ್ನ ಅಲ್ಲಿ ಆ ದೇಶದ ದೊಡ್ಡ ಮಟ್ಟದಲ್ಲಿ ಇಡ್ತಾನ, ಅಥವಾ ನಮಗೆ ಬೇಕಾದ ಕಾಯ್ದೆಗಳನ್ನ ಜಾರಿಗೆ ತರ್ತಾನ ಅನ್ನೋದು ಯಾವುದನ್ನು ಅವರು ನೋಡ್ತಾ ಇರಲ್ಲ. ಹಾಗಾಗಿ ಅವನ ಆಯ್ಕೆಗೂ ಪಾರ್ಲಿಮೆಂಟರಿ ಪರ್ಫಾರ್ಮೆನ್ಸ್ಗೂ ಸಂಬಂಧವೇ ಇರೋದಿಲ್ಲ. ಪಬ್ಲಿಕ್ ಪಾರ್ಟಿಸಿಪೇಷನ್. ಪೀಪಲ್ ಆರ್ ಲೆಸ್ ಎಂಗೇಜ್ಡ್ ಇನ್ ದ ಲೆಜಿಸ್ಲೇಟಿವ್ ಪ್ರೊಸೆಸ್. ಜನರಿಗೆ ಈ ಲೆಜಿಸ್ಲೇಟಿವ್ ಪ್ರೊಸೆಸ್ ನೋಡಿದ್ರೆ ಒಂಥರ ಅವರಿಗೆ ಒಂದು ಇಗ್ನೋರ್ ಮಾಡುವಂತ ಹಂತಕ್ಕೆ ಬಂದಿದ್ದಾರೆ ಅವರು. ಇದರಿಂದ ಏನು ಸಾಧ್ಯ ಇಲ್ಲ, ರಾಜಕೀಯ ಅಂದ್ರೆ ಹಾಗೆ ಇರೋದು ಅದು ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಇಂತಹ ಸಿಚುವೇಶನ್ ಅಲ್ಲಿ ಭಾಗವಹಿಸಕ್ಕೆ ಹೋಗೋದೇ ಇಲ್ಲ. ಸೊ ವಾಟ್ ಶುಡ್ ಬಿ ಡನ್ ಮೂವಿಂಗ್ ಫಾರ್ವರ್ಡ್? ಹಾಗಾದ್ರೆ ಏನ್ ಮಾಡ್ಬೇಕು? ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. ಅಂದ್ರೆ ಸಾಂಸ್ಥಿಕವಾಗಿ ಕೆಲವೊಂದು ರಿಫಾರ್ಮ್ಗಳನ್ನ, ಸುಧಾರಣೆಗಳನ್ನ ಮಾಡಬೇಕು. ಸೆಟ್ ಅ ಮಿನಿಮಮ್ ನಂಬರ್ ಆಫ್ ಸಿಟ್ಟಿಂಗ್ ಡೇಸ್ ಫಾರ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಲ್ಲಿ ಪ್ರತಿ ಸಾರಿ ಅಧಿವೇಶನ ನಡೆಬೇಕಾದ್ರೆ ಇಂತಿಷ್ಟು ಮಿನಿಮಮ್ ಆಗಿ ಕನಿಷ್ಠ ಇಷ್ಟು ದಿನ ನೀವು ಡಿಬೇಟ್ಗಳನ್ನ ಮಾಡಬೇಕು ಅಂತ ಒಂದು ಸೆಟ್ ಮಾಡಬೇಕು, ಇಂತಿಷ್ಟು ದಿನಗಳನ್ನ. ಸ್ಟ್ರೆಂತ್ ಅನ್ನು ಪಾರ್ಲಿಮೆಂಟರಿ ಕಮಿಟೀಸ್ ಟು ಇಂಪ್ರೂವ್ ಸ್ಕ್ರೂಟಿನಿ. ಅಂದ್ರೆ ಪಾರ್ಲಿಮೆಂಟರಿ ಕಮಿಟಿಗಳನ್ನ ಇನ್ನಷ್ಟು ಬಲಗೊಳಿಸಿ ಆ ಮೂಲಕ ಪ್ರತಿ ಪಾರ್ಲಿಮೆಂಟರಿ ಬಿಹೇವಿಯರ್ ಅನ್ನ ಸರಿಯಾಗಿ ಪರೀಕ್ಷೆ ಮಾಡಬೇಕು. ಗಿವ್ ದಿ ಅಪೋಸಿಷನ್ ಅ ಸ್ಟ್ರಾಂಗರ್ ರೋಲ್ ಇನ್ ಲೆಜಿಸ್ಲೇಟಿವ್ ಪ್ರೊಸೆಸ್. ಈ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಕ್ರಮಗಳಿರಬಹುದು, ಅದು ಎಲ್ಲದರಲ್ಲೂ ಅಪೋಸಿಷನ್ಗೆ, ವಿರೋಧ ಪಕ್ಷಕ್ಕೆ ಒಳ್ಳೆಯ ಸ್ಟ್ರಾಂಗರ್ ಆದ ಒಂದು ಪಾತ್ರಗಳನ್ನ ವಹಿಸಬೇಕು. ಎನ್ಫೋರ್ಸ್ ಪಾರ್ಲಿಮೆಂಟರಿ ರೂಲ್ಸ್
ಮೋರ್ ಸ್ಟ್ರಿಕ್ಟ್ಲಿ. ಮೊದಲೇ ಹೇಳಿದಾಗೆ ರೂಲ್ಸ್ಗಳಿದೆ. ಆ ರೂಲ್ಸ್ ಅನ್ನ ಸರಿಯಾಗಿ ಎನ್ಫೋರ್ಸ್ ಮಾಡಬೇಕು, ಅದನ್ನ ಜಾರಿಗೊಳಿಸಬೇಕು. ಪೊಲಿಟಿಕಲ್ ರಿಫಾರ್ಮ್ಸ್ ಯಾವ್ದು ಅಂತ ನೋಡೋದಾದ್ರೆ, ಕ್ರಿಯೇಟ್ ಅ ಕೋಡ್ ಆಫ್ ಕಂಡಕ್ಟ್ ಫಾರ್ ಪಾರ್ಲಿಮೆಂಟೇರಿಯನ್ಸ್. ಅವರಿಗೂ ಒಂದು ಶಿಸ್ತುಬದ್ಧವಾದ ಕ್ರಮಗಳನ್ನ ಜಾರಿಗೊಳಿಸಬೇಕು. ಈ ತರ ನೀವಿರ್ಬೇಕು. ಕೋಡ್ ಆಫ್ ಕಂಡಕ್ಟ್ ಅಂತಂದ್ರೆ ಅವ್ರು ಹೇಗಿರ್ಬೇಕು ಅನ್ನೋದ್ರ ಕುರಿತು ಕೆಲವೊಂದು ಸ್ಟ್ರಿಕ್ಟ್ ಆದ ರೂಲ್ಸ್ ಗಳನ್ನ ಜಾರಿಗೊಳಿಸಬೇಕು. ಹ್ಯಾವ್ ರೆಗ್ಯುಲರ್ ಪ್ರೈಮ್ ಮಿನಿಸ್ಟರ್ಸ್ ಕ್ವಶನ್ ಸೆಷನ್ಸ್. ಮುಖ್ಯವಾಗಿ ಪ್ರಧಾನಮಂತ್ರಿಗಳಿಗೆ ಕೆಲವೊಂದು ಕ್ವಶನ್ ಆನ್ಸರ್ ಸೆಷನ್ ಅನ್ನ ಇಡಬೇಕು. ಜನರು ಅಥವಾ ಬೇರೆ ಬೇರೆ ಪಾರ್ಲಿಮೆಂಟೇರಿಯನ್ಸ್ ಅವರಿಗೆ ಕ್ವಶನ್ ಕೇಳಿ ಅವರು ಅದಕ್ಕೆ ಉತ್ತರ ನೀಡಲಿಕ್ಕೆ ಅಗತ್ಯವಾದಂತಹ ಒಂದು ಸೆಷನ್ಗಳನ್ನ ರೂಪಿಸಬೇಕು. ರಿವೈವ್ ಬೈ ಪಾರ್ಟಿಸನ್ ಪಾರ್ಲಿಮೆಂಟರಿ ಟ್ರೆಡಿಷನ್. ಇಷ್ಟು ದಿನ ನಾವು ಏನ್ ಮಾಡ್ತಾ ಇದ್ದೀವಿ, ಬೈ ಪಾರ್ಟಿಸನ್ ಅಂದ್ರೆ ಒಂದು ಆಡಳಿತ ಪಕ್ಷ ಇನ್ನೊಂದು ವಿರೋಧ ಪಕ್ಷ ಅಂತ ಇರುತ್ತೆ. ಸೊ ಈ ಒಂದು ಸಿಸ್ಟಮ್ ಸರಿಯಾಗಿದೆಯಾ ಅಂತ ಒಂದ್ಸರಿ ರಿವೈವ್ ಮಾಡ್ಬೇಕು. ಇದರ ಬದಲು ಬೇರೆ ಯಾವ್ದಾದ್ರು ಒಂದು ವ್ಯವಸ್ಥೆನ ನಾವು ತರಬಹುದಾ ಅಂತ ಈ ಮೂಲಕ ನಾವು ಚರ್ಚೆ ಮಾಡಬೇಕು, ಅದನ್ನ ಜಾರಿಗೊಳಿಸಬೇಕು. ಪ್ರೊಸೀಜರಲ್ ಇಂಪ್ರೂವ್ಮೆಂಟ್ಸ್. ಪ್ರೊಸೀಜರ್ಲಿ ಏನಾದರೂ ಚೇಂಜ್ ಮಾಡಬಹುದಾ? ಹೋಲ್ಡ್ ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಷನ್ ಬಿಫೋರ್ ಪಾಸಿಂಗ್ ಬಿಲ್ಸ್. ಅಂತಂದ್ರೆ ಯಾವುದೇ ಬಿಲ್ ಅನ್ನ ಪಾಸ್ ಮಾಡೋ ಬದಲು ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಷನ್, ಜನರ ಮುಂದೆ ಆ ಒಂದು ಬಿಲ್ ನ ಎಲ್ಲಾ ಲಕ್ಷಣಗಳನ್ನ ಅಂಶಗಳನ್ನ ತೆರೆದಿಡೋದು, ಟ್ರಾನ್ಸ್ಪರೆಂಟ್ ಆಗಿ ಈ ಬಿಲ್ ಈ ತರ ಇದೆ, ಇದರ ಮುಖ್ಯ ಉದ್ದೇಶಗಳು ಹೀಗೀಗೆ ಅಂತ ಜನರ ಮುಂದೆ ಅದನ್ನ ತೆರೆದಿಡೋದು, ಮತ್ತೆ ಜನರನ್ನ ಕನ್ಸಲ್ಟ್ ಮಾಡೋದು, ಎಕ್ಸ್ಪರ್ಟ್ ಗಳನ್ನ ಕನ್ಸಲ್ಟ್ ಮಾಡೋದು. ಈ ರೀತಿ ಮಾಡಿದ ನಂತರವೇ ಆ ಬಿಲ್ ಅನ್ನ ಪಾಸ್ ಮಾಡೋದು. ಎನ್ಶೂರ್ ಟೈಮ್ ಬೌಂಡ್ ಡಿಬೇಟ್ಸ್ ಆನ್ ಇಂಪಾರ್ಟೆಂಟ್ ಲೆಜಿಸ್ಲೇಷನ್. ಅಂದ್ರೆ ಪ್ರತಿ ಡಿಬೇಟ್ ಗಳಿಗೂ ಸಹ ಒಂದು ಟೈಮ್ ಅನ್ನ ಇಡಬೇಕು. ಆ ಟೈಮ್ ನಲ್ಲಿ ಆ ಡಿಬೇಟ್ ಅನ್ನೇ ಮಾಡಬೇಕು ಹೊರತು ಬೇರೆ ಯಾವುದೋ ಜಗಳ ಮಾಡ್ತಾ ಕೂರೋದಲ್ಲ. ಪಬ್ಲಿಕ್ ಎಂಗೇಜ್ಮೆಂಟ್. ಎಂಗೇಜ್ಮೆಂಟ್ ಅಲ್ಲಿ ಮುಖ್ಯವಾಗಿ ಕಲೆಕ್ಟ್ ರೆಗ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲ್ ಫೀಡ್ಬ್ಯಾಕ್ ಫ್ರಮ್ ಸಿಟಿಸನ್ಸ್. ಅಂದ್ರೆ ಪ್ರತಿ ಸಾರಿ ಜನರಿಂದ ಅವರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಬೇಕು. ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲ್ ಅಲ್ಲಿ ಒಂದು MP ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಆಯ್ಕೆ ಆಗಿರ್ತಾನೆ. ಆ ಲೆವೆಲ್ ಅಲ್ಲಿ ಜನರಿಂದ ಅಭಿಪ್ರಾಯಗಳನ್ನ ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡೋದು. ಇನ್ಕ್ರೀಸ್ ಮೀಡಿಯಾ ಕವರೇಜ್ ಆಫ್ ಮೀನಿಂಗ್ಫುಲ್ ಡಿಬೇಟ್ಸ್. ಮುಖ್ಯವಾಗಿ ಬೇರೆ ಬೇರೆ ಮಾಧ್ಯಮಗಳಿರುತ್ತಲ್ಲ, ಆ ಮಾಧ್ಯಮಗಳು ಸರಿಯಾದ ಡಿಬೇಟ್ ಅನ್ನ ಜನರ ಮುಂದೆ ಪ್ರಸ್ತುತಪಡಿಸಬೇಕು. ಮತ್ತೆ ಡಿಬೇಟ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾ ಇದ್ರೆ, ಡಿಬೇಟ್ ಬಿಟ್ಟು ಅವರು ಬೇರೆ ಏನಾದ್ರೂ ಜಗಳದಲ್ಲೇ ಕಾಲ ಕಳೀತಾ ಇದ್ರೂ ಸಹ ಅದನ್ನ ಜನರ ಮುಂದೆ ಮೀಡಿಯಾ ಮಾಧ್ಯಮಗಳು ತೆರೆದಿಡಬೇಕು. ಎಜುಕೇಟ್ ಪಬ್ಲಿಕ್ ಅಬೌಟ್ ದಿ ಪಾರ್ಲಿಮೆಂಟರಿ ಪ್ರೊಸೆಸ್. ಈ ಎಲ್ಲಾ ಪ್ರೊಸೆಸ್ಗಳ ಬಗ್ಗೆ ಮುಖ್ಯವಾಗಿ ಜನರಿಗೆ ಜಾಗೃತಿ ನೀಡಬೇಕು, ಮಾಹಿತಿ ನೀಡಬೇಕು. ಇವಿಷ್ಟು ಈ ಆರ್ಟಿಕಲ್ ನ ಸಾರಾಂಶ. ನಂತರ ಟಿನಿಟಸ್ ಅಂತ ಒಂದಿದೆ. ಏನಿದು ಟಿನಿಟಸ್? ಟಿನಿಟಸ್ ಇಸ್ ವೆನ್ ಅ ಪರ್ಸನ್ ಹಿಯರ್ಸ್ ಸೌಂಡ್ಸ್ ದಟ್ ಆರ್ ನಾಟ್ ಕಮಿಂಗ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಸೋರ್ಸ್. ಓನ್ಲಿ ದ ಪರ್ಸನ್ ಅಫೆಕ್ಟೆಡ್ ಕ್ಯಾನ್ ಹಿಯರ್ ದೀಸ್ ಸೌಂಡ್ಸ್. ಅಂದ್ರೆ ಏನೋ ಒಂದು ಸೌಂಡ್ ಕೇಳ್ತಾ ಇರುತ್ತೆ, ನಿಜವಾಗ್ಲೂ ಅವ್ರ ಸೌಂಡ್ ಹೊರಗಡೆ ಇರೋದಿಲ್ಲ, ಆ ವ್ಯಕ್ತಿಗೆ ಮಾತ್ರ ಏನೋ ಒಂದು ಸೌಂಡ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಉದಾಹರಣೆಗೆ ಬಝಿಂಗ್, ರೋರಿಂಗ್, ಕ್ಲಿಕ್ಕಿಂಗ್. ಕೆಲವೊಬ್ಬರಿಗೆ ಏನೋ ಕ್ಲಿಕ್ ಆಗ್ತಾ ಇರೋ ತರ ಕಿವಿಯ ಒಳಗಡೆ ಒಂದು ಏನೋ ಕ್ಲಿಕ್ ಆಗ್ತಾ ಇದೆ, ಏನೋ ಸೌಂಡ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಅದು ಒಂದು, ಅದಕ್ಕೆ ಏನಂತ ಕರೀತಾರೆ, ಟಿನಿಟಸ್ ಅಂತ. ಅಂದ್ರೆ ನಿಜವಾಗ್ಲೂ ಸೌಂಡ್ ಏನು ಬರ್ತಾ ಇರಲ್ಲ, ಆ ವ್ಯಕ್ತಿಗೆ ಮಾತ್ರ ಏನೋ ಬಂದಿರೋ ತರ ಅನುಭವ ಆಗ್ತಾ ಇರುತ್ತೆ. ಕಾಸಸ್ ಏನು? ಇಟ್ಸ್ ಆಫನ್ ಕಾಸ್ಡ್ ಬೈ ಹಿಯರಿಂಗ್ ಲಾಸ್, ಎಸ್ಪೆಷಲಿ ವಿತ್ ಏಜ್. ವಯಸ್ಸಾದ ಹಾಗೆ ಕಿವಿಯ ಶಕ್ತಿ, ಶ್ರವಣ ಶಕ್ತಿ ಕಡಿಮೆ ಆಗುತ್ತೆ. ಹೀಗಾದಾಗ ಇಂಥ ಸಮಸ್ಯೆ ಎದುರಾಗುತ್ತೆ. ಅದರ ಜೊತೆ ಇಯರ್ ಇಂಜುರೀಸ್, ಕಿವಿಗೆ ಏನಾದ್ರೂ ಇಂಜುರಿಗಳಾದ್ರೆ, ಅಥವಾ ಇಶ್ಯೂಸ್ ವಿತ್ ಸರ್ಕ್ಯುಲೇಟರಿ ಸಿಸ್ಟಮ್, ಮತ್ತೆ ಬೇರೆ ಬೇರೆ ಸರ್ಕ್ಯುಲೇಟರಿ ಸಿಸ್ಟಮ್ಗಳಿರುತ್ತಲ್ವಾ ಕಿವಿಗೆ, ಆ ಸಿಸ್ಟಮ್ಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಈ ಒಂದು ಟಿನಿಟಸ್ ಅನ್ನೋ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಸಿಂಪ್ಟಮ್ಸ್ ಏನಿದ್ರದ್ದು, ಟಿನಿಟಸ್ ಕ್ಯಾನ್ ಲೀಡ್ ಟು ಪ್ರಾಬ್ಲಮ್ಸ್ ಲೈಕ್ ಸ್ಲೀಪ್ ಇಶ್ಯೂಸ್. ಏನೋ ಒಂದು ಸೌಂಡ್ ಕೇಳ್ತಾ ಇದೆ ಅಂತಾದ್ರೆ ಆಗ ಆ ವ್ಯಕ್ತಿಗೆ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ ಸರಿಯಾಗಿ, ಡಿಪ್ರೆಷನ್ ಆಗ್ಬಹುದು, ಆಂಗ್ಸೈಟಿ, ಇರಿಟೇಬಿಲಿಟಿ, ಇಟ್ ಕ್ಯಾನ್ ಅಫೆಕ್ಟ್ ಮೆಂಟಲ್ ಹೆಲ್ತ್ ಅಂಡ್ ಸೋಷಿಯಲ್ ಲೈಫ್. ಈ ರೀತಿ ಯಾವುದೋ ಒಂದು ಸೌಂಡ್ ಕೇಳ್ತಾನೆ ಇರುತ್ತೆ, ನಿಜವಾಗ್ಲೂ ಸೌಂಡ್ ಬೇರೆಯವರಿಗೆ ಕೇಳ್ತಾ ಇರಲ್ಲ, ಆ ವ್ಯಕ್ತಿಗೆ ಮಾತ್ರ ಕೇಳ್ತಾ ಇದ್ದಾಗ ಅವರಿಗೆ ಇರಿಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಂಗ್ಸೈಟಿ ಎದುರಾಗಬಹುದು, ಮತ್ತೆ ಮೆಂಟಲ್ ಮತ್ತೆ ಸೋಷಿಯಲ್ ಲೈಫ್ ಎರಡೂ ಸಹ ಇದರಿಂದ ಅಫೆಕ್ಟ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಇದೆಯಾ ಇದಕ್ಕೆ? ಟ್ರೀಟ್ಮೆಂಟ್ ಮೇ ಇನ್ಕ್ಲೂಡ್ ಹಿಯರಿಂಗ್ ಏಡ್ಸ್, ಸೌಂಡ್ ಮಾಸ್ಕಿಂಗ್ ಡಿವೈಸಸ್, ಮೆಡಿಸಿನ್ ಅಂಡ್ ಕಾಪಿಂಗ್ ಸ್ಟ್ರಾಟಜೀಸ್ ಟು ಮ್ಯಾನೇಜ್ ದ ನಾಯ್ಸ್. ಇದಕ್ಕೆ ಏನ್ ಮಾಡ್ತಾರೆ ಟ್ರೀಟ್ಮೆಂಟ್ ಅಂತ? ಕೆಲವೊಂದು ಹಿಯರಿಂಗ್ ಏಡ್, ಕೆಲವೊಂದು ಸಾಧನಗಳನ್ನ ಬಳಸಬಹುದು. ಸೌಂಡ್ ಮಾಸ್ಕಿಂಗ್ ಡಿವೈಸಸ್, ಇಂಥ ಡಿವೈಸ್ ಗಳನ್ನ ಹಾಕೊಳ್ಳೋದ್ರಿಂದ ಅವು ಏನ್ ಮಾಡುತ್ತೆ, ಇಂಥ ಸೌಂಡ್ ಗಳನ್ನ ಮಾಸ್ಕ್ ಮಾಡುತ್ತೆ, ಸೌಂಡ್ ಬರದೇ ಇರೋ ತರ ನೋಡ್ಕೊಳ್ಳುತ್ತೆ. ಕೆಲವೊಂದು ಮೆಡಿಸಿನ್ ತಗೋಬಹುದು. ಸೊ ಕಾಪಿಂಗ್ ಸ್ಟ್ರಾಟಜೀಸ್, ಈ ತರ ನಾಯ್ಸ್ ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡೋದು. ಈಗ ಮುಖ್ಯವಾಗಿ ನ್ಯೂಸ್ ಏಕಿದೆ ಅಂತಂದ್ರೆ, ಈಗ IIT ಬಾಂಬೆ ಅವರು ಹೊಸ ಡಿವೈಸ್ ಅನ್ನ ಕಂಡು ಹಿಡಿದಿದ್ದಾರೆ. ಏನ್ ಮಾಡುತ್ತೆ ಆ ಡಿವೈಸು? ಇಟ್ ಹೆಲ್ಪ್ಸ್ ಡಯಾಗ್ನೋಸ್ ಅಂಡ್ ಮ್ಯಾನೇಜ್ ಟಿನಿಟಸ್. ಈ ಒಂದು ಕಾಯಿಲೆಯನ್ನ ಸರಿಯಾಗಿ ಡಯಾಗ್ನೋಸ್ ಮಾಡಿ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಡಿವೈಸ್ ಅನ್ನ IIT ಬಾಂಬೆ ಅವರು ಕಂಡು ಹಿಡಿದಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಇಟ್ ಇನ್ಕ್ಲೂಡ್ಸ್
ಪ್ರಿಸೈಸ್ ಟಿನಿಟಸ್ ಮ್ಯಾಚಿಂಗ್, ಐಡೆಂಟಿಫೈ ದ ಟೈಪ್ ಅಂಡ್ ಫ್ರೀಕ್ವೆನ್ಸಿ ಆಫ್ ಸೌಂಡ್ ದ ಪೇಷಂಟ್ ಹಿಯರ್ಸ್. ಏನ್ ಮಾಡುತ್ತೆ, ಒಂದು ಸೌಂಡ್ ಅವರಿಗೆ ಕೇಳ್ತಾ ಇದೆ ಅಂತಾದ್ರೆ ಅದರ ಫ್ರೀಕ್ವೆನ್ಸಿ ಏನು, ಅದು ಯಾವ ಟೈಪ್, ಪ್ರತಿಯೊಂದನ್ನು ಸರಿಯಾಗಿ ಪರೀಕ್ಷೆ ಮಾಡುತ್ತೆ. ನೆಕ್ಸ್ಟ್ ಕಸ್ಟಮೈಸಬಲ್ ಟ್ರೀಟ್ಮೆಂಟ್, ಪರೀಕ್ಷೆ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ಯಾವ ಸಮಸ್ಯೆ ಇದೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬೇಸ್ಡ್ ಆನ್ ದರ್ ಯುನಿಕ್ ಕಂಡೀಷನ್, ಅವರಿಗೆ ಇರೋ ಸಮಸ್ಯೆಗೆ ಸರಿಯಾಗಿ ತಕ್ಕದಾದ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಲಾಗುತ್ತೆ. ಇಟ್ ಹ್ಯಾಸ್ ಟ್ರ್ಯಾಕಿಂಗ್ ಟೂಲ್ಸ್ ಟು ಹೆಲ್ಪ್ ಡಾಕ್ಟರ್ಸ್ ಮಾನಿಟರ್ ಪೇಷಂಟ್ ಪ್ರೋಗ್ರೆಸ್ ಓವರ್ ಟೈಮ್. ಅದರ ಜೊತೆ ಅದರಲ್ಲಿ ಟ್ರ್ಯಾಕಿಂಗ್ ಟೂಲ್ಸ್ಗಳು ಸಹ ಇದೆ. ಟ್ರ್ಯಾಕಿಂಗ್ ಟೂಲ್ಸ್ಗಳು ಏನು ಮಾಡುತ್ತೆ, ದಿನೇ ದಿನೇ ಅಥವಾ ಪ್ರತಿ ಒಂದು ಸಮಯಕ್ಕೆ ತಕ್ಕ ಹಾಗೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆಯಾ ಇಲ್ವಾ ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟು, ಮತ್ತೆ ಪೇಷಂಟ್ ಪ್ರೋಗ್ರೆಸ್ ಹೇಗಿದೆ, ಇದೆಲ್ಲವನ್ನ ಡಾಕ್ಟರ್ಗೆ ತಿಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ. ಇನ್ನು ಮುಂದಿನ ಒಂದು ಅಂಶ ಬೆಲ್ಲಿ ಲ್ಯಾಂಡಿಂಗ್ ಅಂತ. ಇನ್ಸಿಡೆಂಟ್ ಏನಾಗಿದೆ ಸದ್ಯ ರೀಸೆಂಟ್ಲಿ 179 ಪೀಪಲ್ ಡೈಡ್ ವೆನ್ ಜೆಜು ಏರ್ ಫ್ಲೈಟ್ 7C2216 ಮೇಡ್ ಅ ಬೆಲ್ಲಿ ಲ್ಯಾಂಡಿಂಗ್ ಇನ್ ಸೌತ್ ಕೊರಿಯಾ. ಸೌತ್ ಕೊರಿಯಾದಲ್ಲಿ ಒಂದು ಫ್ಲೈಟ್ ಬೆಲ್ಲಿ ಲ್ಯಾಂಡಿಂಗ್ ಮಾಡಿದೆ. ಇದರಿಂದಾಗಿ 179 ಪೀಪಲ್ 179 ಜನ ಮರಣವನ್ನಪ್ಪಿದ್ದಾರೆ. ಬೆಲ್ಲಿ ಲ್ಯಾಂಡಿಂಗ್ ಅಂದ್ರೆ ಏನು ಹಾಗಾದ್ರೆ? ಆಲ್ಸೋ ಕಾಲ್ಡ್ ಗಿಯರ್ ಅಪ್ ಲ್ಯಾಂಡಿಂಗ್. ಅದನ್ನ ಗೇರ್ ಅಪ್ ಲ್ಯಾಂಡಿಂಗ್ ಅಂತಾನೂ ಕರೀತಾರೆ. ಇಟ್ ಇಸ್ ವೆನ್ ಅ ಪ್ಲೇನ್ ಲ್ಯಾಂಡ್ಸ್ ವಿತೌಟ್ ಎಕ್ಸ್ಟೆಂಡಿಂಗ್ ಇಟ್ಸ್ ಲ್ಯಾಂಡಿಂಗ್ ಗೇರ್. ನೀವು ಪ್ಲೇನ್ ಹೋಗೋದು ನೋಡಿದ್ರೆ ಅದು ಹೋಗ್ತಾ ಇರುತ್ತೆ, ಹೋದ ನಂತರ ಸ್ವಲ್ಪ ಮೇಲೆ ಹೋಗುತ್ತೆ, ಚಕ್ರಗಳನ್ನ ಒಳಗೆ ಎಳ್ಕೊಳ್ಳುತ್ತೆ. ಅಂದ್ರೆ ಆ ಒಳಗೆ ಎಳ್ಕೊಳ್ಳುವ ಚಕ್ರ ಮುಂದೆ ಹೋದ ನಂತರ ಅದಕ್ಕೆ ಚಕ್ರಗಳು ಇರಲ್ಲ ಮೇಲ್ಗಡೆ, ಒಳಗೆ ಹೋಗಿರುತ್ತೆ ಚಕ್ರ. ಅದೇ ಮತ್ತೆ ಲ್ಯಾಂಡ್ ಆಗ್ಬೇಕಿದ್ರೆ ಚಕ್ರಗಳನ್ನ ಮತ್ತೆ ಗೇರ್ ಮಾಡಿ ಹೊಸದಾಗಿ ಸ್ಥಾಪಿಸಬೇಕಾಗುತ್ತೆ, ಚಕ್ರಗಳು ಹೊರಗೆ ಬರ್ಬೇಕಾಗತ್ತೆ. ಏನಾಗ್ತಾ ಇದೆ, ಗಿಯರ್ ಅಪ್ ಲ್ಯಾಂಡಿಂಗ್ ಇದರಲ್ಲಿ ಚಕ್ರಗಳು ಹೊರಗೆ ಬರದೇ ಇರೋ ಪರಿಸ್ಥಿತಿ ಎದುರಾಗುತ್ತೆ. ಆಗ ಚಕ್ರಗಳು ಬರದೇ ಇದ್ದಾಗ, ನಿಧಾನವಾಗಿ ಚಕ್ರಗಳು ಬರದೇ ಇದ್ದಾಗ ಒಂದೇ ಸಮನೆ ಈ ಒಂದು ಫ್ಲೈಟ್ ಇದೆಯಲ್ಲ ಅಪ್ಪಳಿಸಿ ಬಿಡುತ್ತೆ ನೆಲಕ್ಕೆ. ಹಾಗಾದಾಗ ಅದಕ್ಕೆ ಏನಂತ ಕರೀತಾರೆ, ಬೆಲ್ಲಿ ಲ್ಯಾಂಡಿಂಗ್ ಅಂತ. ಅಂದ್ರೆ ಅದರ ಬೆಲ್ಲಿ ಇದೆಯಲ್ಲ, ಆ ಬೆಲ್ಲಿನೇ ಡೈರೆಕ್ಟ್ ಆಗಿ ಲ್ಯಾಂಡ್ ಆಗ್ತಾ ಇದೆ ಚಕ್ರದ ಬದಲು ಅಂತ. ಇಟ್ ಇಸ್ ಯೂಸ್ಡ್ ಆಸ್ ಅ ಲಾಸ್ಟ್ ರೆಸಾರ್ಟ್ ಅಂಡ್ ಪೈಲಟ್ಸ್ ಕೆನಾಟ್ ಡಿಪ್ಲಾಯ್ ದ ಲ್ಯಾಂಡಿಂಗ್ ಗೇರ್ ಡ್ಯೂ ಟು ಅ ಮೆಕ್ಯಾನಿಕಲ್ ಇಶ್ಯೂ ಆರ್ ಮಾಲ್ ಫಂಕ್ಷನ್. ಏನೋ ಒಂದು ಸಮಸ್ಯೆ ಇದೆ, ಮಾಲ್ ಫಂಕ್ಷನ್ ಇದೆ ಅಥವಾ ಮೆಕ್ಯಾನಿಕಲ್ ಇಶ್ಯೂ ಇದೆ. ಹೀಗಾದಾಗ ಪೈಲಟ್ಗಳು ಏನ್ ಮಾಡ್ತಾರೆ, ಇನ್ನೇನು ದಾರಿ ಇಲ್ಲ ಅಂದ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಆಗಿ ಬೆಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡ್ತಾರೆ. ಇದರಿಂದ ರಿಸ್ಕ್ ಮತ್ತೆ ಕಾನ್ಸಿಕ್ವೆನ್ಸಸ್ ಏನಿದ್ರ ಅಪಾಯಗಳು ಮತ್ತೆ ಪರಿಣಾಮಗಳು? ಡ್ಯಾಮೇಜ್, ಬೆಲ್ಲಿ ಲ್ಯಾಂಡಿಂಗ್ ರಿಸಲ್ಟ್ ಇನ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಟು ದ ಪ್ಲೇನ್. ಒಂದೇ ಸಮನೆ ಅಪ್ಪಳಿಸೋದ್ರಿಂದ ಪ್ಲೇನಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಬಹುದು, ಇನ್ಕ್ಲೂಡಿಂಗ್ ಎಂಜಿನ್ಸ್ ಅಂಡ್ ವಿಂಗ್ಸ್. ನೋಡಿದಿರಲ್ವಾ, ಎಂಜಿನ್ಗೆ ವಿಂಗ್ಸ್ ಗಳಿಗೆ ಇದರಿಂದ ಪೆಟ್ಟಾಗುತ್ತೆ. ಇಂಜುರಿ, ಏರ್ಕ್ರಾಫ್ಟ್ ಸ್ಕಿಡ್ಡಿಂಗ್ ಆನ್ ದ ರನ್ವೇ ಕ್ಯಾನ್ ಕಾಸ್ ಇಂಜುರೀಸ್ ಟು ಪ್ಯಾಸೆಂಜರ್ಸ್. ಒಳಗಿರೋ ಪ್ರಯಾಣಿಕರಿಗೂ ಸಹ ಇದರಿಂದ ಹಾನಿ ಆಗಬಹುದು. ಫೈರ್ ಹಜಾರ್ಡ್, ಫ್ರಿಕ್ಷನ್ ಫ್ರಾಮ್ ದಿ ಸ್ಕಿಡ್ಡಿಂಗ್ ಪ್ಲೇನ್ ಕ್ಯಾನ್ ಕಾಸ್ ಸ್ಪಾರ್ಕ್ ಆರ್ ಇವನ್ ಫೈರ್. ಅಪ್ಪಳಿಸೋದ್ರಿಂದ ಫ್ರಿಕ್ಷನ್ ಆಗುತ್ತೆ ಅದರಲ್ಲಿ, ಹಾಗಾಗಿ ಅದರಿಂದ ಬೆಂಕಿ ಅಥವಾ ಫೈರ್ ಸಿಚುವೇಶನ್ ಬರಬಹುದು. ವೆನ್ ಬೆಲ್ಲಿ ಲ್ಯಾಂಡಿಂಗ್ ಹ್ಯಾಪನ್ಸ್, ಯಾವಾಗ ಈ ತರ ಮಾಡ್ತಾರೆ ಪೈಲಟ್ಗಳು? ವೆನ್ ಲ್ಯಾಂಡಿಂಗ್ ಗಿಯರ್ ಫೇಲ್ಸ್ ಟು ಡಿಪ್ಲಾಯ್. ಮೊದಲೇ ಹೇಳಿದಾಗೆ ಆ ಗಿಯರ್ ಫೇಲ್ ಆದ್ರೆ ಡೈರೆಕ್ಟ್ ಆಗಿ ಬೆಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡಬೇಕಾಗುತ್ತೆ ಪೈಲಟ್ಗಳು. ವೆನ್ ಅನ್ ಏರ್ಕ್ರಾಫ್ಟ್ ಕೆನಾಟ್ ರೀಚ್ ಅನ್ ಏರ್ಪೋರ್ಟ್ ಅಂಡ್ ದ ಪೈಲಟ್ ಜಡ್ಜಸ್ ಸ್ಕಿಡ್ಡಿಂಗ್ ಟು ಬಿ ಸೇಫರ್ ದನ್ ರೆಗ್ಯುಲರ್ ಲ್ಯಾಂಡಿಂಗ್. ಈಗ ಏರ್ಪೋರ್ಟಿಗೆ ಅಂದ್ರೆ ಏರ್ಕ್ರಾಫ್ಟ್ಗಳು ಇನ್ನೂ ತಲುಪಿರಲ್ಲ, ಆಗ ಪೈಲಟ್ಗೆ ರೆಗ್ಯುಲರ್ ಲ್ಯಾಂಡಿಂಗ್ಗಿಂತ ಬೆಲ್ಲಿ ಲ್ಯಾಂಡಿಂಗ್ ಹೆಚ್ಚು ಸೇಫ್ ಅಂತ ಅನ್ಸಿದ್ರೆ ಆಗ ಅವನು ಬೆಲ್ಲಿ ಲ್ಯಾಂಡಿಂಗ್ ಅನ್ನೋ ಡಿಸಿಷನ್ ಕೈಗೊಳ್ತಾನೆ. ಇನ್ನು ಡಿಚ್ಚಿಂಗ್, ವೆನ್ ಅನ್ ಏರ್ಕ್ರಾಫ್ಟ್ ಮೇಕ್ಸ್ ಅನ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಇನ್ ವಾಟರ್. ನೀರಿನ ಮೇಲೂ ಸಹ ಡೈರೆಕ್ಟ್ ಆಗಿ ಲ್ಯಾಂಡ್ ಮಾಡೋ ಪರಿಸ್ಥಿತಿ ಬಂದ್ರೆ ಆಗಲೂ ಸಹ ಇದನ್ನ ಬೆಲ್ಲಿ ಲ್ಯಾಂಡಿಂಗ್ ಅನ್ನ ಪೈಲಟ್ ಕೈಗೊಳ್ತಾನೆ. ಎನಿ ಅದರ್ ಸಿಚುವೇಶನ್ ವೇರ್ ದ ಪೈಲಟ್ ಡಿಸೈಡ್ಸ್ ಅ ಬೆಲ್ಲಿ ಲ್ಯಾಂಡಿಂಗ್ ಇಸ್ ಸೇಫರ್ ದನ್ ರೆಗ್ಯುಲರ್ ಲ್ಯಾಂಡಿಂಗ್. ಯಾವುದೇ ಸಿಚುವೇಶನ್ ಆಗಿರ್ಬೋದು, ರೆಗ್ಯುಲರ್ ಲ್ಯಾಂಡಿಂಗ್ ಗಿಂತ ಬೆಲ್ಲಿ ಲ್ಯಾಂಡಿಂಗ್ ಸೇಫ್ ಅಂತ ಪೈಲಟ್ಗೆ ಅನ್ಸಿದ್ರೆ ಅವನು ಬೆಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡ್ತಾನೆ. ಮುಂದಿನದು DAP, ಡೈ ಅಮೋನಿಯಂ ಫಾಸ್ಫೇಟ್ ಅಂತ. ಯಾಕೆ ನ್ಯೂಸ್ ಅಲ್ಲಿ ಇದೆ? ದ ಯೂನಿಯನ್ ಕ್ಯಾಬಿನೆಟ್ ರೀಸೆಂಟ್ಲಿ ಅಪ್ರೂವ್ಡ್ ಎಕ್ಸ್ಟೆನ್ಷನ್ ಆಫ್ ದಿ ಒನ್ ಟೈಮ್ ಸ್ಪೆಷಲ್ ಪ್ಯಾಕೇಜ್ ಫಾರ್ ಡೈ ಅಮೋನಿಯಂ ಫಾಸ್ಫೇಟ್ ಬಿಯಾಂಡ್ ದ ಎಕ್ಸಿಸ್ಟಿಂಗ್ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್. ಒಂದು ಸ್ಕೀಮ್ ನಲ್ಲಿ ಒನ್ ಟೈಮ್ ಸ್ಪೆಷಲ್ ಪ್ಯಾಕೇಜ್ ಇತ್ತು, ಈಗ ಯೂನಿಯನ್ ಕ್ಯಾಬಿನೆಟ್ ಏನ್ ಮಾಡಿದೆ, ಅದನ್ನ ಎಕ್ಸ್ಟೆಂಡ್ ಮಾಡಿದೆ. ಈ ಒಂದು ಸಿಚುವೇಶನ್ ನಲ್ಲಿ ನಾವು ಡೈ ಅಮೋನಿಯಂ ಫಾಸ್ಫೇಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಇಸ್ ಡೈ ಅಮೋನಿಯಂ ಫಾಸ್ಫೇಟ್, DAP? DAP is a popular fertilizer used around the world to help plants grow. ಏನು ಇದು ಫರ್ಟಿಲೈಸರ್. ಏನ್ ಮಾಡುತ್ತೆ ಅದು? ಸಸ್ಯಗಳು ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಟೂ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್. ಎರಡು ಮುಖ್ಯವಾದ ನ್ಯೂಟ್ರಿಯೆಂಟ್ಗಳಿರುತ್ತೆ ಅದರಲ್ಲಿ, ಒಂದು ನೈಟ್ರೋಜನ್ ಅಂಡ್ ಫಾಸ್ಫರಸ್. ನೈಟ್ರೋಜನ್ ಅಂಡ್ ಫಾಸ್ಫರಸ್ ವಿಚ್ ಹೆಲ್ಪ್ಸ್ ಪ್ಲಾಂಟ್ಸ್ ಟು ಗ್ರೋ ಸ್ಟ್ರಾಂಗ್ ರೂಟ್ಸ್ ಅಂಡ್ ಬಿಕಮ್ ಹೆಲ್ದಿ. ಸಸ್ಯದ ಬೇರುಗಳು ಗಟ್ಟಿಯಾಗಿ ನೆಲದಲ್ಲಿ ಊರ್ಲಿಕ್ಕೆ
ಮತ್ತೆ ಸಸ್ಯಗಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಒಂದು DAP ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಅನ್ನು ಹೊಂದಿರೋದ್ರಿಂದ ಹೆಲ್ಪ್ ಆಗುತ್ತೆ. ಇನ್ ಇಂಡಿಯಾ ಇಟ್ಸ್ ದ ಸೆಕೆಂಡ್ ಮೋಸ್ಟ್ ಕಾಮನ್ ಫರ್ಟಿಲೈಸರ್ ಯೂಸ್ಡ್ ಆಫ್ಟರ್ ಯೂರಿಯಾ. ಯೂರಿಯಾದ ನಂತರ ಎರಡನೇ ಅತಿ ಹೆಚ್ಚು ಯೂಸ್ ಮಾಡೋ ಒಂದು ಫರ್ಟಿಲೈಸರ್ ಇದು. ಯಾವುದು? DAP, ಡೈ ಅಮೋನಿಯಂ ಫಾಸ್ಫೇಟ್. ಅದರ್ ಯೂಸಸ್ ಬೇರೆ ಯಾವ ಯೂಸ್ ಇದೆ ಇದರಿಂದ? ಇಟ್ ಹೆಲ್ಪ್ಸ್ ಪ್ರಿವೆಂಟ್ ಫೈರ್ಸ್ ಬೈ ಬೀಯಿಂಗ್ ಮಿಕ್ಸ್ಡ್ ವಿತ್ ಅದರ್ ಇಂಗ್ರೀಡಿಯೆಂಟ್ಸ್ ಅಂಡ್ ಸ್ಪ್ರೆಡ್ ಟು ಸ್ಟಾಪ್ ಫಾರೆಸ್ಟ್ ಫೈರ್ಸ್. ಕಾಡ್ಗಿಚ್ಚು ಅಂತ ಹೇಳ್ತೀವಲ್ವಾ, ಕಾಡ್ಗಿಚ್ಚನ್ನ ತಡೆಗಟ್ಟೋದ್ರಲ್ಲೂ ಸಹ ಇದನ್ನ ಯೂಸ್ ಮಾಡ್ತಾರೆ. ಇದರ ಜೊತೆ ಬೇರೆ 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 ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡಿದ್ರಿಂದ ಕಾಡ್ಗಿಚ್ಚನ್ನ ತಡೆಯಬಹುದು. ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಫಾರ್ ಮೆಟಲ್ ಫಿನಿಶಿಂಗ್ ಅಂಡ್ ಚೀಸ್ ಪ್ರೊಡಕ್ಷನ್. ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಮೆಟಲ್ ಅನ್ನ ಸರಿಯಾಗಿ ಫಿನಿಶಿಂಗ್ ಪ್ರೊಸೆಸ್ ಅಲ್ಲಿ ಮತ್ತೆ ಚೀಸ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲೂ ಸಹ ಈ ಡೈ ಅಮೋನಿಯಂ ಫಾಸ್ಫೇಟ್ ಅನ್ನ ಯೂಸ್ ಮಾಡ್ತೇವೆ. ಇಟ್ ಇಸ್ ಆಡೆಡ್ ಇನ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಸೋಲ್ಡ್ರಿಂಗ್. ಸೋಲ್ಡ್ರಿಂಗ್ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಅವರು ಸೋಲ್ಡರ್ ಮಾಡೋದು ಅಂತ ಹೇಳ್ತಾರಲ್ವಾ, ಆ ಪ್ರೊಸೆಸ್ ನಲ್ಲೂ ಸಹ ಈ ಒಂದು DAP ಅನ್ನ ನಾವು ಬಳಸ್ತೇವೆ. The government has decided to extend financial help for DAP beyond what was originally planned. ಮೊದಲು ಎಷ್ಟಿತ್ತೋ ಆ ಪ್ಲಾನ್ ಅನ್ನ ಈಗ ಎಕ್ಸ್ಟೆಂಡ್ ಮಾಡ್ತಾ ಇದೆ DAP ಗೆ ಒಂದು ಫೈನಾನ್ಷಿಯಲ್ ಹೆಲ್ಪ್ ಕೊಡೋ ಮೂಲಕ. ನೆಕ್ಸ್ಟ್ ಕೊನೆಯದಾಗಿ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ CGWB. ಏನು ಆಸ್ ಆಫ್ 2023 ನ್ಯೂಸ್ ಅಲ್ಲಿ ಹಾಕಿದೆ, 2023 ಹೊತ್ತಿಗೆ ಸುಮಾರು 440 districts in India have excessive nitrates in their ground water. ಗ್ರೌಂಡ್ ವಾಟರ್ ಇರುತ್ತಲ್ವಾ, ಅದರಲ್ಲಿ ನೈಟ್ರೇಟ್ ನ ಪ್ರಮಾಣ ಸುಮಾರು 440 ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚಿದೆ. ಅಪ್ ಫ್ರಾಮ್ 359 ಇನ್ 2017. 2017 ಎಷ್ಟು 359 ಇತ್ತು, ಈಗ ಅದರ ಪ್ರಮಾಣ ಎಷ್ಟಾಗಿದೆ? ಡಿಸ್ಟ್ರಿಕ್ಟ್ಗಳ ಪ್ರಮಾಣ 440 ಆಗಿದೆ. ಅಕಾರ್ಡಿಂಗ್ ಟು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್. ಈಗ ಈ ಒಂದು ಮಾಹಿತಿ ಕೊಟ್ಟಿದ್ಯಾರು? ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್. ಸೊ ಹೀಗಾಗಿ ನಾವು ಈ ಒಂದು ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ಅಬೌಟ್ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್. ಇಟ್ಸ್ ಅ ಗವರ್ಮೆಂಟ್ ಏಜೆನ್ಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಯಾವ ಒಂದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಇದು? ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ಇಂಡಿಯಾಸ್ ಗ್ರೌಂಡ್ ವಾಟರ್ ರಿಸೋರ್ಸಸ್. ಭಾರತದಲ್ಲಿನ ಗ್ರೌಂಡ್ ವಾಟರ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ, ಅಂತರ್ಜಲವನ್ನ ನಿರ್ವಹಣೆ ಮಾಡಲಿಕ್ಕೆ ಇದು ಜವಾಬ್ದಾರಿಗಳನ್ನು ಹೊಂದಿರುತ್ತೆ. ಇಟ್ ಪ್ರೊವೈಡ್ಸ್ ಸೈಂಟಿಫಿಕ್ ಇನ್ಪುಟ್ ಫಾರ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, ಎಕ್ಸ್ಪ್ಲೋರೇಷನ್, ಮಾನಿಟರಿಂಗ್ ಅಂಡ್ ಪ್ರೊಟೆಕ್ಷನ್. ಆ ಅಂತರ್ಜಲವನ್ನ ಹೇಗೆ ಮ್ಯಾನೇಜ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಎಲ್ಲೆಲ್ಲಿ ಅದು ಸಿಗುತ್ತೆ, ಮತ್ತೆ ಅದನ್ನ ಹೇಗೆ ಮಾನಿಟರ್ ಮಾಡೋದು, ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ, ಈ ಎಲ್ಲ ಕಾರ್ಯಗಳನ್ನ ನಿರ್ವಹಿಸುವುದು ಇದರ ಕೆಲಸ. ಮ್ಯಾಂಡೇಟ್ ಏನು? ಅದಕ್ಕೆ ಇರುವ ಕರ್ತವ್ಯ ಮುಖ್ಯವಾಗಿ ಏನು? ಡೆವಲಪ್ ಟೆಕ್ನಾಲಜೀಸ್ ಅಂಡ್ ಮಾನಿಟರ್ ಪಾಲಿಸೀಸ್ ಫಾರ್ ಸಸ್ಟೈನೇಬಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್. ಬೇರೆ ಬೇರೆ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡೋದು, ಅದರ ಜೊತೆ ಪಾಲಿಸಿ, ಅದಕ್ಕೆ ಬೇಕಾದಂತಹ ನಿಯಮಗಳನ್ನ, ಕಾನೂನುಗಳನ್ನ ಕೈಗೊಳ್ಳೋದು. ಆ ಮೂಲಕ ಸಸ್ಟೈನೇಬಲ್ ಸುಸ್ಥಿರವಾದ ಅಂತರ್ಜಲವನ್ನ ಕಾಪಾಡಿಕೊಳ್ಳೋದು, ಇನ್ಕ್ಲೂಡಿಂಗ್ ಕನ್ಸರ್ವ್ ಮಾಡೋದು, ಪ್ರೊಟೆಕ್ಷನ್ ಫ್ರಮ್ ಪೊಲ್ಯೂಷನ್, ಬೇರೆ ಬೇರೆ ಪೊಲ್ಯೂಷನ್ ನಿಂದ ಸಹ ಆ ಗ್ರೌಂಡ್ ವಾಟರ್ ಅನ್ನು ಕಾಪಾಡೋದು, ಮತ್ತೆ ಸರಿಯಾದ ರೀತಿಯಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋದು ಇದರ ಕೆಲಸ. ಇದರ ಆರ್ಗನೈಸೇಷನ್ ಸೆಟಪ್ ಹೇಗಿದೆ? ದ ಬೋರ್ಡ್ ಇಸ್ ಲೆಡ್ ಬೈ ಚೇರ್ಮನ್ ಅಂಡ್ 5 members. ಇದರಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, ಅದರ ಜೊತೆ 5 ಜನ ಇತರ ಮೆಂಬರ್ಗಳಿರ್ತಾರೆ. ಎಕ್ಸ್ಪರ್ಟ್ಸ್ ಲೈಕ್ ಹೈಡ್ರೋಜಿಯಾಲಜಿಸ್ಟ್, ಕೆಮಿಸ್ಟ್ ಅಂಡ್ ಇಂಜಿನಿಯರ್ಸ್. ಅಂದ್ರೆ ಈ ಒಂದು ಕೆಲವು ಕ್ಷೇತ್ರಗಳಲ್ಲಿ ಹೈಡ್ರೋಜಿಯಾಲಜಿಸ್ಟ್ ಅಂತಂದ್ರೆ ಭೂಮಿ ಮತ್ತು ಜಲದ ಬಗ್ಗೆ ಹೆಚ್ಚಿನ ಮಾಹಿತಿ ಉಳ್ಳವರು, ಕೆಮಿಸ್ಟ್ಗಳು ಮತ್ತೆ ಇಂಜಿನಿಯರ್ಗಳು, ಈ ಎಲ್ಲರನ್ನ ಈ ಒಂದು ಕಮಿಟಿ ಒಳಗೊಂಡಿರುತ್ತೆ, ಈ ಬೋರ್ಡ್ ಒಳಗೊಂಡಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಭೂಜಲ್ ಭವನ್, ಫರೀದಾಬಾದ್, ಹರಿಯಾಣ. ಹರಿಯಾಣದಲ್ಲಿ ಭೂಜಲ್ ಭವನ್ ಅನ್ನೋದು ಇದರ ಹೆಡ್ ಕ್ವಾರ್ಟರ್. ಸೊ ಇವಿಷ್ಟು ಇವತ್ತಿನ ಮುಖ್ಯವಾದ ಅಂಶಗಳು. ಮೇನ್ಸ್ ಪ್ರಾಕ್ಟೀಸ್ಗೋಸ್ಕರ ಒಂದು ಕ್ವಶನ್ ಇದೆ. ಕಮೆಂಟ್ ಆನ್ ದಿ ಡಿಕ್ಲೈನ್ ಇನ್ ದ ಕ್ವಾಲಿಟಿ ಆಫ್ ಪಾರ್ಲಿಮೆಂಟರಿ ಫಂಕ್ಷನಿಂಗ್ ಇನ್ ಇಂಡಿಯಾ, highlighting the reasons for disruptions and suggesting reforms to enhance democratic discourse and accountability. ಒಂದು ಆರ್ಟಿಕಲ್ ನಾವು ಇವತ್ತು ನೋಡಿದ್ದೀವಿ, ಹೇಗೆ ಪಾರ್ಲಿಮೆಂಟರಿ ಫಂಕ್ಷನಿಂಗ್ ಇದೆ, ಅದು ಹೇಗೆ ಅದರ ಕ್ವಾಲಿಟಿ ದಿನೇ ದಿನೇ ಕಳಪೆ ಆಗ್ತಾ ಇದೆ, ಅದಕ್ಕೆ ಏನು ಕಾರಣ, ಮತ್ತೆ ನೀವು ಯಾವ ಯಾವ ರಿಫಾರ್ಮ್ಗಳನ್ನ ಹೇಳಲಿಕ್ಕೆ ಬಯಸ್ತೀರಾ ಅನ್ನೋದು ಈ ಒಂದು ಕ್ವಶನ್. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಪ್ರಿಲಿಮ್ಸ್ಗಾಗಿ ಒಂದು ಕ್ವಶನ್ ಇದೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 36% of India's districts are classified as over-exploited or critical by the Central Groundwater Authority. ಮುಖ್ಯವಾಗಿ ಈ ಕ್ವಶನ್ ಕೊಟ್ಟಿದ್ದು ಯಾಕೆ ಅಂತಂದ್ರೆ, ಇಲ್ಲಿರೋದು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ CGWB, ಇಲ್ಲಿರೋದು ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಇದೆರಡು ಡಿಫರೆಂಟ್. ಹಾಗಾಗಿ ಎರಡರ ಡಿಫರೆನ್ಸ್ ಏನು ಅಂತ ಮೊದಲು ತಿಳ್ಕೊಳ್ಳಿ, ಆಮೇಲೆ ಈ ಕ್ವಶನ್ ನ ಸರಿಯಾಗಿ ಚೆಕ್ ಮಾಡಿ. CGWA was formed under Environment Protection Act. India has the largest area under groundwater irrigation in the world.
ಸೊ ಈ 3 ಸ್ಟೇಟ್‌ಮೆಂಟ್‌ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಂತರ ಯಾವ ಸ್ಟೇಟ್‌ಮೆಂಟ್ ಕರೆಕ್ಟ್ ಅನ್ನೋದನ್ನ ತಿಳ್ಕೊಳ್ಳಿ. ನಿಮಗೆ ಉತ್ತರ ತಿಳಿದಿದ್ರೆ ಕಮೆಂಟ್ ಮಾಡಿ. ತಿಳಿದೇ ಇದ್ರೆ ಸರಿಯಾಗಿ ತಿಳ್ಕೊಂಡು ಕಮೆಂಟ್ ಮಾಡಿ. 1 ಓನ್ಲಿ, 2 ಆಂಡ್ 3 ಓನ್ಲಿ, 2 ಓನ್ಲಿ, 1 ಆಂಡ್ 3 ಓನ್ಲಿ ಅನ್ನೋದು ಆಪ್ಷನ್‌ಗಳು. ಹಾಗೆ ಅದೇ ರೀತಿ ಇವತ್ತು ಕೆಲವು ಶಬ್ದಗಳನ್ನ ಕಲಿಯೋಣ. ವೊಕ್ಯಾಬ್ಯುಲರಿಯಲ್ಲಿ ಕಾಂಪ್ಲೆಸೆನ್ಸಿ ಅಂದ್ರೆ ಆತ್ಮತೃಪ್ತಿ ಅಂತ. ಫಾರ್ ಎಕ್ಸಾಂಪಲ್, ಹಿಸ್ ಕಾಂಪ್ಲೆಸೆನ್ಸಿ ಅಬೌಟ್ ಹಿಸ್ ಜಾಬ್ ಲೆಡ್ ಟು ಹಿಸ್ ಪರ್ಫಾರ್ಮೆನ್ಸ್ ಸ್ಲಿಪ್ಪಿಂಗ್. ಅಂದ್ರೆ ಕೆಲವೊಬ್ಬರಿಗೆ ತಮ್ಮ ಜಾಬ್ ಅಲ್ಲಿ ಇರೋ ಆತ್ಮತೃಪ್ತಿ ಹೇಗಿರುತ್ತೆ ಅಂತಂದ್ರೆ, ಅವರ ಆತ್ಮತೃಪ್ತಿ ಇಲ್ಲದೆ ಇದ್ರೆ ಆ ಜಾಬ್ ಅಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗ್ತಾ ಇರೋದಿಲ್ಲ. ಆತ್ಮತೃಪ್ತಿ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಕಾಂಪ್ಲೆಸೆನ್ಸಿ ಅಂತಂದ್ರೆ ಆತ್ಮತೃಪ್ತಿ. ಇನವಿಟಬಿಲಿಟಿ ಅಂದ್ರೆ ಅನಿವಾರ್ಯತೆ. ಉದಾಹರಣೆಗೆ, ದ ಇನವಿಟಬಿಲಿಟಿ ಆಫ್ ದಿ ಡೆಡ್ ಲೈನ್ ಮೇಡ್ ಎವ್ರಿ ಒನ್ ವರ್ಕ್ ಫಾಸ್ಟರ್. ಈಗ ಮುಖ್ಯವಾಗಿ ಒಂದು ಡೆಡ್ ಲೈನ್ ಇದೆ, ಅದಕ್ಕೋಸ್ಕರ ನಾವು ಅನಿವಾರ್ಯವಾಗಿ ವರ್ಕ್ ಮಾಡಲೇಬೇಕು. ನೆಕ್ಸ್ಟ್, ಅಫ್ಲುಯೆಂಟ್ ಅಂದ್ರೆ ಶ್ರೀಮಂತ. ಅಫ್ಲುಯೆಂಟ್ ಫ್ಯಾಮಿಲಿ ಲಿವ್ಡ್ ಇನ್ ಅ ಲಾರ್ಜ್ ಹೌಸ್ ವಿತ್ ಅ ಬ್ಯೂಟಿಫುಲ್ ಗಾರ್ಡನ್. ಶ್ರೀಮಂತರು ಹೇಗೆ ವಾಸ ಮಾಡ್ತಾರೆ ಅಂತ ಒಂದು ಸೆಂಟೆನ್ಸ್ ಇದೆ. ಅಫ್ಲುಯೆಂಟ್ ಫ್ಯಾಮಿಲಿ ಅಂತಂದ್ರೆ ಶ್ರೀಮಂತರಾದ ಒಂದು ಕುಟುಂಬ. ಅರೆಂಟ್ ಅಂದ್ರೆ ತಪ್ಪು ದಾರಿ ಹಿಡಿದವರು. ಅರೆಂಟ್ ಸ್ಟೂಡೆಂಟ್ ವಾಸ್ ಆಫನ್ ಫೌಂಡ್ ಸ್ಕಿಪ್ಪಿಂಗ್ ಕ್ಲಾಸ್ ಅಂಡ್ ಕಾಸಿಂಗ್ ಟ್ರಬಲ್. ಬೇರೆ ತಪ್ಪು ದಾರಿ ಹಿಡಿದ ಕೆಲವು ಸ್ಟೂಡೆಂಟ್ಗಳು ಕ್ಲಾಸ್ ಅನ್ನ ಸ್ಕಿಪ್ ಮಾಡಿ ಅಥವಾ ಬೇರೆಯವರಿಗೆ ತೊಂದರೆ ಕೊಡೋದ್ರಲ್ಲೂ ಮುಂದುವರೆದಿರ್ತಾರೆ ಅಂತ ಹೇಳುತ್ತಾ ಇದೆ. ಎಲ್ಯೂಸಿವ್, ಕೈಗೆ ಸಿಗದ ಕಠಿಣವಾದ. ಅಂತಂದ್ರೆ ಎಲ್ಯೂಸಿವ್ ಆನ್ಸರ್ ಟು ಅ ಪಜಲ್ ಅವರ್ಸ್ ಟು ಡಿಸ್ಕವರ್. ಅಂದ್ರೆ ಈ ಒಂದು ಪಜಲ್ ಸಾಲ್ವ್ ಮಾಡಕ್ಕೆ ಆನ್ಸರ್ ಅಷ್ಟು ಕಠಿಣವಾಗಿತ್ತು, ಹಾಗೆ ಇದಕ್ಕೆ ಬಹಳ ಹೊತ್ತು ಬೇಕಾಯಿತು. ಅಂದ್ರೆ ಮುಖ್ಯವಾಗಿ ಅರ್ಥಗಳನ್ನ ಫೋಕಸ್ ಮಾಡಿ. ಕಾಂಪ್ಲೆಸೆನ್ಸಿ ಅಂದ್ರೆ ಆತ್ಮತೃಪ್ತಿ, ಇನ್ಎವಿಟಬಿಲಿಟಿ ಅಂದ್ರೆ ಅನಿವಾರ್ಯತೆ, ಅಫ್ಲುಯೆಂಟ್ ಅಂದ್ರೆ ಶ್ರೀಮಂತ, ಎರಾಂಟ್ ಅಂದ್ರೆ ತಪ್ಪು ದಾರಿ ಹಿಡಿದ, ಮತ್ತೆ ಎಲ್ಯೂಸಿವ್ ಅಂತಂದ್ರೆ ಕೈಗೆ ಸಿಗದ ಅಥವಾ ಕಠಿಣವಾದ. ಸೊ ಇವಿಷ್ಟು ಇವತ್ತಿನ ಹೊಸ ಶಬ್ದಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.